ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ಪಂಚಾಂಗ ವಾರ. ಇಂದು ಶನಿವಾರ. ಈ ದಿನವನ್ನು ಶನಿ ದೇವರಿಗೆ ಅರ್ಪಿಸಲಾಗುತ್ತದೆ. ಶನಿ ಗ್ರಹ ಶಿಸ್ತಿನ ಪ್ರತೀಕವಾಗಿದ್ದು ಇಂದು ಶ್ರದ್ಧೆಯಿಂದ ಶನಿ ಪೂಜೆ ಮಾಡಿದರೆ ಕಷ್ಟಗಳು ತೀರಬಹುದು. ತಿಥಿ ಪೌರ್ಣಮಿ ತಿಥಿ ಬೆಳಗ್ಗೆ 11:32 ಮುಂದುವರಿಯುತ್ತದೆ. ಈ ತಿಥಿಯಲ್ಲಿ ಪೂರ್ಣ ಚಂದ್ರನ ಶಕ್ತಿಯು ಪ್ರಬಲವಾಗಿರುತ್ತದೆ. ಪೌರ್ಣಮಿಯ ಸಮಯದಲ್ಲಿ ಚಂದ್ರನ ಪ್ರತಾಪದಿಂದ ಮನಸ್ಸಿಗೆ ನೆಮ್ಮದಿ, ಧ್ಯಾನಕ್ಕೆ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸ್ಪಷ್ಟತೆ ಬರುತ್ತದೆ. ಅದರ ಬಳಿಕ ಪ್ರತಿಪತ್ತಿ ಆರಂಭವಾಗುತ್ತದೆ. ಇದು ಹೊಸ ಚಕ್ರದ ಆರಂಭವನ್ನು ಸೂಚಿಸುತ್ತದೆ. ಹೊಸ ಯೋಜನೆಗಳಿಗೆ ಸರಿಯಾದ ಆರಂಭದ ಸಮಯ. ನಕ್ಷತ್ರ ಚಿತ್ತಾ ನಕ್ಷತ್ರ ರಾತ್ರಿ 9:50 ಇದು ಚಿಕ್ಕದಾದ ಶ್ರದ್ಧೆಯ, ಪ್ರಾಮಾಣಿಕ ಪ್ರಯತ್ನದ ಪ್ರತೀಕವಾಗಿದೆ. ಚಿತ್ತಾ ನಕ್ಷತ್ರದ ಕಾಲವು ಸೌಂದರ್ಯ, ಕಲಾತ್ಮಕತೆ ಮತ್ತು ಉತ್ಸಾಹದಿಂದ ಕೂಡಿರುತ್ತದೆ. ರಾತ್ರಿ 9:50 ನಂತರ ಸ್ವಾತಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಇದು ಸ್ವತಂತ್ರ ಮನಸ್ಸು ಮತ್ತು ಸಮತೋಲನದ ಶಕ್ತಿಯನ್ನು ನೀಡುತ್ತದೆ. ಯೋಗ ಶೂಲಯೋಗ ಮಧ್ಯಾಹ್ನ 12:15 ಇರುತ್ತದೆ. ಶೂಲಯೋಗವು ಕೆಲವೊಮ್ಮೆ ವ್ಯಥೆ, ಗೊಂದಲ ಉಂಟು ಮಾಡಬಹುದು, ಆದರೂ ಧೈರ್ಯದಿಂದ ಎಡವಟ್ಟನ್ನು ತಡೆಯಬಹುದಾಗಿದೆ. ಅದಿನಂತರ ಗಂಡಯುಗ ಪ್ರಾರಂಭವಾಗುತ್ತದೆ. ಇದು ಚುರುಕಾದ ಚಟುವಟಿಕೆಗಳಿಗೆ ಬೆಂಬಲ ನೀಡುತ್ತದೆ. ಕರ್ಣ ಭವಕರ್ಣ ಬೆಳಗ್ಗೆ 11:32 ಇದು ಹೊಸ ಕಾರ್ಯಗಳಿಗೆ ಉತ್ತಮ ಕಾಲವಾಗಿದೆ. ಬಳಿಕ ಬಾಲವಕರ್ಣ ಆರಂಭವಾಗುತ್ತದೆ. ಇದು ಸಹ ಹೊಸ ಕಾರ್ಯಾರಂಭಗಳಿಗೆ ಅನುಕೂಲಕರ. ಚಂದ್ರನ ಸ್ಥಿತಿ. ಇಂದು ಚಂದ್ರನು ತುಲಾ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ. ತುಲಾ ಚಂದ್ರನು ಸಾಮರಸ್ಯ, ಸಾಮಾಜಿಕ ಬುದ್ಧಿಮತ್ತೆ ಮತ್ತು ನಿಷ್ಠುರ ನಿರ್ಧಾರಗಳನ್ನು ತಾಳಮೇಳದೊಂದಿಗೆ ಕೈಗೊಳ್ಳಲು ಸಹಾಯ ಮಾಡುತ್ತಾನೆ. ಇದು ಸಂಬಂಧಗಳಲ್ಲಿ ಸಮತೋಲನ ಮತ್ತು ವ್ಯವಹಾರಗಳಲ್ಲಿ ರಾಜಧಾನ್ಯವನ್ನು ತರುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತಮಯ. ಇಂದು ಸೂರ್ಯೋದಯ ಬೆಳಗಿನ ಜಾವ 5:58 ಇದು ದಿನವನ್ನು ಚೈತನ್ಯದಿಂದ ಪ್ರಾರಂಭಿಸಲು ಅನುಕೂಲಕರ ಸಮಯ. ಸೂರ್ಯಾಸ್ತಮಯ ಸಂಜೆ 6:34 ಸಾಯಂಕಾಲದ ಸಮಯ ಧ್ಯಾನ ಮತ್ತು ವಿಶ್ರಾಂತಿಗೆ ಅನುಕೂಲ. ಅಪವಿತ್ರ ಕಾಲಗಳು. ರಾಹುಕಾಲ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30 ಈ ಸಮಯದಲ್ಲಿ ಹೊಸ ಕಾರ್ಯಗಳನ್ನು ಆರಂಭಿಸಬೇಡಿ. ಯಮಘಂಟ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 3 ಇದು ಸಂಕಟಕರ ಸಮಯವಾಗಿದ್ದು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಗುಳಿಕ ಕಾಲ ಬೆಳಗ್ಗೆ 6:30 ರಿಂದ ಬೆಳಗ್ಗೆ 8 ಕೆಲವು ವಿದ್ವಾಂಸರು ಈ ಕಾಲವನ್ನು ಶುಭವು ಎಂದು ಪರಿಗಣಿಸುತ್ತಾರೆ. ಅಮೃತ ಘಳಿಗೆ ಬೆಳಗಿನ ಜಾವ 5:58 ರಿಂದ 6:42 ಈ ಸಮಯದಲ್ಲಿ ಜಪ, ಧ್ಯಾನ ಅಥವಾ ಮಹತ್ವದ ಪ್ರಾರ್ಥನೆ ಫಲಪ್ರದವಾಗಬಹುದು. ದಿನದ ವಿಶೇಷತೆ. ಇಂದು ಚೈತ್ರ ಮಾಸದ ಪೌರ್ಣಮಿ. ಇದು ವೈದಿಕ ಶಕ್ತಿಯ ಪ್ರಬಲ ದಿನವಾಗಿದ್ದು ಪೂರ್ಣಚಂದ್ರ ದರ್ಶನದಿಂದ ಆಧ್ಯಾತ್ಮಿಕ ಶುದ್ಧಿ ಹಾಗೂ ಶಕ್ತಿಯ ಅನುಭವ ಸಾಧ್ಯ. ಈ ದಿನದ ಧ್ಯಾನ, ದಾನ, ತಪಸ್ಸುಗಳಿಂದ ಪುಣ್ಯಗಳಿಸಬಹುದು. ಈ ಪಂಚಾಂಗದ ಪ್ರಕಾರ ಇಂದು ಧೈರ್ಯ, ತಾಳ್ಮೆ ಮತ್ತು ಶಾಂತಿಯ ಮೇಳವಾಗಿದೆ. ಜೀವನದ ಪ್ರತಿಯೊಂದು ಆಯ್ಕೆಗೂ ಕಾಲ ಮತ್ತು ಶಕ್ತಿ ಇವೆ. ಅವನ್ನು ಗುರುತಿಸಿ ನಿಮ್ಮ ದಿನವನ್ನು ಶುಭಮಯವಾಗಿಸೋಣ. ಈಗ ಬನ್ನಿ ದಿನ ಭವಿಷ್ಯ ನೋಡೆಯೋಣ. ಮೇಷರಾಶಿಯಿಂದ ಪ್ರಾರಂಭಿಸೋಣ. ಈ ದಿನ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಸುತ್ತಲೂ ಉತ್ಸಾಹದಿಂದ ತುಂಬಿರುವ ಪರಿಸರವಿರಬಹುದು. ನಿಮ್ಮ ಚುರುಕಿನ ಸ್ವಭಾವವು ಸಕಾರಾತ್ಮಕವಾಗಿ ಬೆಳೆಯುವ ದಿನವಾಗಿದೆ. ದಿನದ ಆರಂಭದಲ್ಲಿ ಕೆಲವು ಅಸ್ಪಷ್ಟತೆಗಳು ಕಂಡುಬಂದರೂ ಸಮಯ ಕಳೆದಂತೆ ಸ್ಪಷ್ಟತೆಯು ಬೆಳೆದು ಬರುತ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಅಥವಾ ವೈಯಕ್ತಿಕ ಜೀವನದಲ್ಲಿಯೂ ಹೊಸ ಗುರಿಗಳನ್ನು ಹೊಂದಬಹುದು. ನೀವು ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಗಮನ ಮತ್ತು ಜವಾಬ್ದಾರಿ ಅನಿವಾರ್ಯ. ಇಂದು ನಿಮಗೆ ಯೋಗ, ಧ್ಯಾನ ಅಥವಾ ಪ್ರಾರ್ಥನೆಯಿಂದ ಮನಸ್ಸಿಗೆ ಶಾಂತಿ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಇಂದು ನೀವು ತೋರಿಸಬೇಕಾದ ಗುಣಗಳು ಯಾವುವು? ಮೇಷರಾಶಿಯವರು ಧೈರ್ಯ ಮತ್ತು ತ್ವರಿತ ನಿರ್ಧಾರಗಳಿಗೆ ಹೆಸರುವಾಸಿ. ಇಂದು ಈ ಗುಣಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರಯತ್ನಿಸಿ. ಆದರೆ ಅತಿಯಾದ ಆತುರದಿಂದ ತಪ್ಪುಗಳು ಸಂಭವಿಸಬಲ್ಲವು. ಶ್ರದ್ಧೆ ಮತ್ತು ಸಮಗ್ರತೆ ಅಗತ್ಯವಿದೆ. ತೀವ್ರ ಅಭಿಪ್ರಾಯಗಳನ್ನು ಹೊಂದಿದ್ದರೂ ಇತರರ ಅಭಿಪ್ರಾಯಕ್ಕೂ ಅವಕಾಶ ನೀಡುವುದು ಇಂದು ಸೂಕ್ತ. ನಿಮ್ಮ ನೈಜ ನಾಯಕತ್ವ ತೋರಿಸಲು ಇದು ಒಂದು ಉತ್ತಮ ಅವಕಾಶವಾಗಿದೆ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನಲ್ಲಿ ನಿಮಗೆ ಸ್ಥಿರತೆ ಬಯಸುವ ದಿನವಿದು. ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸುತ್ತಿದ್ದರೆ ಇದು ಯೋಜನೆ ರೂಪಿಸಲು ಉತ್ತಮ ದಿನವಾಗಿದೆ. ಆದರೆ ತಕ್ಷಣದ ನಿರ್ಧಾರಗಳಿಗೆ ಮುನ್ನ ಸಾಕಷ್ಟು ಮಾಹಿತಿ ಪಡೆಯಿರಿ. ಬಂಡವಾಳ ವ್ಯವಹಾರ ಅಥವಾ ಖರೀದಿಯಲ್ಲಿ ಲಾಭದಾಯಕ ಸೂಚನೆಗಳು ಸಿಗಬಹುದು.
ಹೆಚ್ಚು ಖರ್ಚನ್ನು ನಿಯಂತ್ರಿಸಿ. ಇಂದು ಖರೀದಿಗಳಲ್ಲಿ ತಾಳ್ಮೆ ಪ್ರದರ್ಶಿಸುವುದು ನಿಮ್ಮ ಲಾಭಕ್ಕೆ. ವೃತ್ತಿಪರ ಆಮದು ಅಥವಾ ಬಡ್ಡಿ ಅಥವಾ ಸಾಲದ ಸಂಬಂಧಿತ ವಿಚಾರಗಳು ಚರ್ಚೆಗೆ ಬರಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧಗಳಲ್ಲಿ ಚಂಚಲತೆಯ ದಿನವಿದು. ಕೆಲವರು ನಿರ್ಣಯದ ಸಂಗತಿಗಳನ್ನು ಚರ್ಚಿಸಬಹುದು. ಜೀವನ ಸಂಗಾತಿಯೊಂದಿಗೆ ಸ್ಪಷ್ಟ ಸಂಭಾಷಣೆ ಇಟ್ಟರೆ ಅಪಹಾಸ್ಯಗೆ ಸ್ಥಾನವಿಲ್ಲ. ಪ್ರೀತಿಯ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ನಿಮಗೆ ಸಕಾರಾತ್ಮಕವಾಗಿ ಪ್ರತಿಫಲಿಸುತ್ತದೆ. ಇಂದು ಸ್ನೇಹಿತರಿಂದ ಸಹಾಯ ಅಥವಾ ಪ್ರೋತ್ಸಾಹ ಸಿಗುವ ಸಾಧ್ಯತೆ ಇದೆ. ಹೊಸ ಪರಿಚಯಗಳಿಗೂ ಅವಕಾಶವಿದೆ. ಆದರೆ ಭರವಸೆ ಕೊಡುವುದಕ್ಕೆ ಮುನ್ನ ಸೂಕ್ತವಾಗಿ ವಿಶ್ಲೇಷಿಸಿ. ಆರೋಗ್ಯದ ಹಂತ. ನಿಮ್ಮ ಶರೀರ ಶಕ್ತಿಯು ಹೆಚ್ಚಾಗಿರುವ ದಿನವಿದು, ಆದರೆ ಜಾಗೃತೆಯಿಂದ ನಡೆದುಕೊಳ್ಳಿ. ಅತಿಯಾಗಿ ಕೆಲಸ ಮಾಡುವುದು ಅಥವಾ ಅತಿಯಾದ ವ್ಯಾಯಾಮದಿಂದ ನಿಮ್ಮ ದೇಹಕ್ಕೆ ಒತ್ತಡವಿರಬಹುದು. ನಿಮ್ಮ ಆಹಾರ ಮತ್ತು ನಿದ್ರೆಯ ಮೇಲೆ ಜಾಗೃತತೆ ಇರಲಿ. ಇದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಬಹುದು. ಮಾನಸಿಕ ಶಾಂತಿಗಾಗಿ ಬೆಳಗ್ಗೆ ಅಥವಾ ಸಂಜೆ ಧ್ಯಾನ ಅಥವಾ ಯೋಗ ಅನುಸರಿಸಬಹುದು. ಹೆಚ್ಚು ತಿರುಗಾಟವಿದ್ದರೆ ವಿಶ್ರಾಂತಿಗೆ ಸಮಯ ನೀಡುವುದು ಒಳಿತಾಗುತ್ತದೆ. ವಿಶೇಷ ಸಲಹೆ. ಆತ್ಮವಿಶ್ವಾಸದೊಂದಿಗೆ ಮುಂದೆ ಸಾಗಿದರೆ ಯಶಸ್ಸು ನಿಮ್ಮ ಹೆಜ್ಜೆಗೆ ಬರುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ತೀರ್ಮಾನಗಳು ಮುಂದಿನ ದಿನಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತದೆ. ವ್ಯಕ್ತಿತ್ವದಲ್ಲಿ ಸಮತೋಲನ ಮತ್ತು ಸ್ಪಷ್ಟತೆ ಇದ್ದರೆ ನಿಮ್ಮ ಶಕ್ತಿ ಎದರುತ್ತದೆ. ದಿನದ ಕೊನೆಗೆ ನೀವು ಸಾಧನೆಗಳೊಂದಿಗೆ ವಿಶ್ರಾಂತಿಗೊಳ್ಳಬಹುದು. ಬಹುಮಹಿಮೆ ತಂತ್ರ. ಓಂ ಆಂಜನೇಯಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 108 ಬಾರಿ ಜಪಿಸಿ. ಕೆಂಪು ಬಣ್ಣದ ಬಟ್ಟೆ ಧರಿಸಿ. ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಕ್ತಿಯ ಭಾವನೆ ಇಟ್ಟುಕೊಳ್ಳಿ. ಇದು ನಿಮ್ಮ ಶಕ್ತಿಯನ್ನು ಮತ್ತಷ್ಟು ಪ್ರಬಲಗೊಳಿಸುತ್ತದೆ. ಮುಂದಿನ ರಾಶಿ ವೃಷಭ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ವೃಷಭ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ದಿನದ ಆರಂಭದಲ್ಲೇ ನಿಮಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ಮತ್ತು ಅವುಗಳು ನಿಮ್ಮ ಭವಿಷ್ಯವನ್ನು ಪ್ರಭಾವಿಸುತ್ತವೆ. ಚಂದ್ರನು ತುಲಾ ರಾಶಿಯಲ್ಲಿ ಇರುವುದರಿಂದ ಮನಸ್ಸು ಸಾಮರಸ್ಯ ಮತ್ತು ನಿಷ್ಠೆಯ ಕಡೆ ಆಕರ್ಷಿತವಾಗಿರುತ್ತದೆ. ಈ ದಿನದ ಅನುಭವಗಳು ನಿಮ್ಮ ಒಳಜೀವನದಲ್ಲಿ ಆಳವಾದ ಬದಲಾವಣೆ ತರಬಹುದು. ವೈಯಕ್ತಿಕ ಜೀವನದಲ್ಲಿಯೂ ವೃತ್ತಿಪರ ಹಾದಿಯಲ್ಲಿಯೂ ಸಮತೋಲನದ ಅಗತ್ಯವಿದೆ. ತಾಳ್ಮೆ ಮತ್ತು ಕೃತಜ್ಞತೆಯೊಂದಿಗೆ ಕಾರ್ಯನಿರ್ವಹಿಸಿ. ಇಂದು ನೀವು ಗಮನ ಕೊಡಬೇಕಾದ ವಿಚಾರಗಳು. ವೃಷಭ ರಾಶಿಯವರು ಸಾಮಾನ್ಯವಾಗಿ ಸ್ಥಿರತೆ ಮತ್ತು ಶಿಸ್ತಿಗೆ ಹೆಚ್ಚು ಮೌಲ್ಯ ಕೊಡುವವರು. ಇಂದು ಈ ಶಕ್ತಿಗಳನ್ನು ಸಮರ್ಥವಾಗಿ ಬಳಸುವ ಸಮಯ. ಹಠ ಅಥವಾ ಆಲಸ್ಯ ನಿಮ್ಮ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅದನ್ನು ತಡೆಯಲು ನೈಜ ಶ್ರದ್ಧೆ ಅಗತ್ಯ. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ, ಆದರೆ ಸಂಯಮವನ್ನು ಕಾಪಾಡಿ. ಇತ್ತೀಚೆಗೆ ನೀವು ಉದಾಸೀನವಾಗಿದ್ದ ವಿಷಯಗಳ ಕಡೆ ಇಂದು ಗಂಭೀರವಾಗಿ ಗಮನಹರಿಸುವುದು ಸೂಕ್ತ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಹಣಕಾಸಿನ ವಿಷಯಗಳಲ್ಲಿ ಇಂದು ನಿಮಗೆ ಹೊಸ ಆಯ್ಕೆಗಳು ಕಾಣಿಸಬಹುದು. ಹಣ ಹೂಡಿಕೆಯಲ್ಲಿ ಅಥವಾ ಖರೀದಿಯಲ್ಲಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಿ. ಲಾಭದಾಯಕ ಅವಕಾಶಗಳು ಮುಂದೆ ನಿಂತಿವೆ. ಆದಾಯ ವರ್ಧನೆಯ ಅವಕಾಶಗಳನ್ನು ಗುರುತಿಸಿ, ಆದರೆ ಹೊಸ ಯೋಜನೆಗಳಲ್ಲಿ ತೊಡಗುವ ಮೊದಲು ಸೂಕ್ತ ಮಾಹಿತಿ ಸಂಗ್ರಹಿಸಿ. ನಿಗದಿತ ಖರ್ಚಿನಲ್ಲಿ ಶಿಸ್ತು ಇರಿಸಿ. ಅನಿವಾರ್ಯವಾಗಿ ಉಳಿತಾಯದ ಮೇಲೆ ಗಮನಹರಿಸಿ. ಮನೆಯ ಖರ್ಚುಗಳಲ್ಲಿ ಸಮತೋಲನ ಇರಿಸಿಕೊಂಡರೆ ದಿನದ ಅಂತ್ಯದಲ್ಲಿ ಧನಾತ್ಮಕತೆ ಅನುಭವಿಸಬಹುದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧಗಳಲ್ಲಿ ನಿಮಗೆ ಶಾಂತತೆ ಮತ್ತು ಭರವಸೆ ನೀಡುವ ಕ್ಷಣಗಳು ದೊರೆಯಬಹುದು. ಸಂಭಾಷಣೆಯಲ್ಲಿ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಇಂದಿನ ಮೂಲ ಧ್ಯೇಯವಾಗಬೇಕು. ಪಾರಿವಾಳಗಳಂತೆ ನಿಶ್ಚಲ ಪ್ರೀತಿ ಬಯಸುವ ವೃಷಭರವರು ಇಂದು ತಮ್ಮ ಭಾವನೆಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳುವ ಅಗತ್ಯವಿದೆ. ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಹಳೆಯ ಅಸಮ್ಮತಿಗಳನ್ನು ನಿವಾರಿಸುವ ಉತ್ತಮ ಅವಕಾಶವೂ ಇಂದು ಲಭಿಸಬಹುದು. ಆರೋಗ್ಯದ ಹಂತ. ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಸಮತೋಲನದಲ್ಲಿಟ್ಟುಕೊಳ್ಳುವುದು ಮುಖ್ಯ. ಇಂದು ನೀವು ನಿದ್ರೆ, ಆಹಾರ ಮತ್ತು ವ್ಯಾಯಾಮದಲ್ಲಿ ನಿರ್ದಿಷ್ಟ ನಿಯಮ ಅನುಸರಿಸಿದರೆ ಉತ್ತಮ. ಹೆಚ್ಚು ಒತ್ತಡದಿಂದ ತಪ್ಪಿಸಲು ಯೋಗ ಅಥವಾ ಸಣ್ಣ ವಿರಾಮ ಉಪಯುಕ್ತವಾಗಬಹುದು. ಚಿಂತೆ ಅಥವಾ ಮನೋಭಾವದ ಬದಲಾವಣೆಗಳನ್ನು ನೀವು ಗಮನಿಸಿದರೆ ಅವುಗಳನ್ನು ಸಮರ್ಥವಾಗಿ ಸಮಾಧಾನಗೊಳಿಸಬಹುದು. ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಟ್ಟುಕೊಳ್ಳಿ. ಇದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ವಿಶೇಷ ಸಲಹೆ. ನೀವು ನಿರ್ಧಾರಗಳಲ್ಲಿ ಸ್ಥಿರತೆಯೊಂದಿಗೆ ಮುಂದುವರೆದರೆ ಯಶಸ್ಸು ನಿಮ್ಮದೇ. ಅನಿಶ್ಚಿತತೆಯ ನಡುವೆಯೂ ಧೈರ್ಯ ಮತ್ತು ಬದ್ಧತೆ ನಿಮ್ಮ ಹತ್ತಿರ ಇದ್ದರೆ ಮಾರ್ಗವು ಸ್ಪಷ್ಟವಾಗುತ್ತದೆ. ನಿಮ್ಮ ಆತ್ಮಸಂಯಮ ಮತ್ತು ಶ್ರದ್ಧೆಯ ಶಕ್ತಿ ಇಂದಿನ ಫಲವನ್ನು ಉತ್ತಮಗೊಳಿಸಬಲ್ಲದು. ಬಹುಮಹಿಮೆ ತಂತ್ರ. ಓಂ ಶ್ರೀ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಸಿರು ಬಣ್ಣದ ಬಟ್ಟೆ ಧರಿಸಿ. ಜಪದ ವೇಳೆ ಸಮಾಧಾನ ಮತ್ತು ಪ್ರೀತಿ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ.
ಇದರಿಂದ ಆರ್ಥಿಕ ಸುಸ್ಥಿರತೆ ಮತ್ತು ಸಂಸಾರದಲ್ಲಿ ಶ್ರೇಷ್ಠತೆ ದೊರೆಯಬಹುದು. ಮುಂದಿನ ರಾಶಿ ಮಿಥುನ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಮಿಥುನ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ನಿಮ್ಮ ಚಾತುರ್ಯ ಮತ್ತು ಸಂವಹನದ ಕೌಶಲಗಳು ಬಹುಮಹಿಮೆ ತರುವ ಸಾಧ್ಯತೆ ಇದೆ. ನೀವು ತಕ್ಷಣ ಪ್ರತ್ಯುತ್ತರ ನೀಡುವ ಶಕ್ತಿ ಹೊಂದಿರುವುದರಿಂದ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಬೇರೆಯವರ ಭಾವನೆಗಳನ್ನು ಓದುವ ನಿಮ್ಮ ಶಕ್ತಿ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆದರೆ ಕೆಲ ಕ್ಷಣಗಳಲ್ಲಿ ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಇದ್ದು ನೀವು ಶಾಂತತೆಯು ಉಳಿಸಿಕೊಳ್ಳಬೇಕಾಗಿದೆ. ಹೆಚ್ಚು ಚಟುವಟಿಕೆಗಳು ನಿಮ್ಮ ಸಮಯವನ್ನು ಹಾಳು ಮಾಡಬಾರದು. ಗುರಿಗಳನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ಸಂವಾದ ಮತ್ತು ಹೊಸ ಕಲಿಕೆಗಳಿಗೆ ಇಂದು ಉತ್ತಮ ಸಮಯ. ಇಂದು ನಿಮಗೆ ಬಲ ನೀಡುವ ವ್ಯಕ್ತಿತ್ವ ಗುಣಗಳು, ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಬುದ್ಧಿಮತ್ತೆ ಇತರರ ಮೇಲೆ ಪ್ರಭಾವ ಬೀರುತ್ತದೆ. ಆಧುನಿಕತೆಯೊಂದಿಗೆ ನಿಮ್ಮ ಹೊಂದಾಣಿಕೆಯ ಶಕ್ತಿ ನಿಮಗೆ ನಿರಂತರ ಬೆಳವಣಿಗೆ ತರುತ್ತದೆ. ಇಂದಿನ ದಿನದಲ್ಲಿ ತಂತ್ರಜ್ಞಾನ ಅಥವಾ ಕಮ್ಯುನಿಕೇಷನ್ ಕ್ಷೇತ್ರದ ಕೆಲಸಗಳಲ್ಲಿ ಯಶಸ್ಸು ಕಾಣಬಹುದು. ಆದರೆ ಒಮ್ಮೆ ಒಂದು ವಿಷಯದ ಕಡೆ ಗಮನ ಕೊಡದೆ ಬೇರೆ ಕೆಲಸಗಳಿಗೆ ತೊಡಗಿದ್ದರೆ ವಿಳಂಬವಾಗಬಹುದು. ಸಮಯ ನಿರ್ವಹಣೆಯು ಇಂದು ಬಹುಮುಖ್ಯ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ನಿಮ್ಮ ಆದಾಯದ ಭಾಗದಲ್ಲಿ ಕೆಲವು ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಹಣಕಾಸಿನಲ್ಲಿ ಸ್ವಲ್ಪ ಗೊಂದಲ ಉಂಟಾದರೂ ನೀವು ಸುಜ್ಞಾನದೊಂದಿಗೆ ಸರಿಹೊಂದುತ್ತೀರಿ. ಹೂಡಿಕೆಗಳು ಅಥವಾ ವ್ಯಾಪಾರದ ವಿಷಯಗಳಲ್ಲಿ ಈಗಲೂ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಶೋಧನೆಯ ನಂತರವೇ ಕ್ರಮವಹಿಸಿ. ಇಂದು ಹಣದ ವ್ಯವಹಾರದಲ್ಲಿ ಪ್ರಚಲಿತ ಪರಿಸ್ಥಿತಿಗಳನ್ನು ಪರಿಶೀಲಿಸಿ ಮತ್ತು ಬಳಕೆಗೆ ಮಿತಿಯಿಡಿ. ಸಣ್ಣ ಉಡುಗೊರೆ ಅಥವಾ ಪ್ರೋತ್ಸಾಹ ರೂಪದಲ್ಲಿ ಹಣ ಬರುತ್ತದೆಯಾದರೂ ಖರ್ಚು ಮಾಡುವ ಮುನ್ನ ಬಜೆಟ್ ಪರಿಶೀಲಿಸಿ. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಪ್ರೀತಿಯ ಸಂಬಂಧದಲ್ಲಿ ಸ್ಪಷ್ಟ ಸಂಭಾಷಣೆ ಅತ್ಯಗತ್ಯ. ಮೌನ ಅಥವಾ ಗೊಂದಲದಿಂದ ದೂರವಿರಿ. ನಿಮ್ಮ ಮಾತುಗಳು ಎಷ್ಟೇ ನುಡಿದರೂ ಪ್ರಭಾವ ಬೀರುತ್ತವೆ. ಅದರಿಂದಾಗಿ ಜವಾಬ್ದಾರಿಯಿಂದ ಮಾತನಾಡಿ. ಜೀವನ ಸಂಗಾತಿಯೊಂದಿಗೆ ಹೊಸ ಗುರಿಗಳನ್ನು ಚರ್ಚಿಸಿ. ಇದರಿಂದ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಬಹುದು. ಇಂದು ಒಬ್ಬ ವ್ಯಕ್ತಿಯಿಂದ ನವಚೇತನದ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ. ಸ್ನೇಹಿತರ ಮಧ್ಯೆ ಪ್ರಾಚೀನ ಸಂಬಂಧ ಪುನಃ ಮೆಲುಕು ಹಾಕಬಹುದಾದ ದಿನವಿದು. ಆರೋಗ್ಯದ ಹಂತ, ತಲೆನೋವು, ಶ್ವಾಸದ ಸಮಸ್ಯೆಗಳು ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳತ್ತ ಗಮನ ಹರಿಸಿ. ಅಪಾರ ಮಾಹಿತಿ ಸಂಗ್ರಹದಿಂದಾಗಿ ನಿಮ್ಮ ಮೆದುಳಿಗೆ ವಿಶ್ರಾಂತಿ ಅವಶ್ಯ. ನಿದ್ರೆ ಸರಿಯಾಗಿ ತೆಗೆದುಕೊಳ್ಳದಿದ್ದರೆ ದೈಹಿಕ ಶಕ್ತಿಯಲ್ಲಿ ಇಳಿಕೆಯಾಗಬಹುದು. ಹಗುರ ತೂಕದ ಆಹಾರ, ಹೆಚ್ಚು ನೀರು ಸೇವನೆ ಮತ್ತು ಯೋಗದಿಂದ ದಿನ ಶುಭವಾಗುತ್ತದೆ. ಬೇರೆ ಬೇರೆ ವಿಚಾರಗಳ ನಡುವೆ ತಕ್ಷಣ ತಿರುಗಾಟ ಮಾಡುವುದರಿಂದ ದೈಹಿಕವಾಗಿ ಆಲಸ್ಯ ಉಂಟಾಗಬಹುದು. ಈ ಕಾರಣದಿಂದ ದಿನಚರಿಯಲ್ಲಿ ಸಮತೋಲನ ಇರಲಿ. ವಿಶೇಷ ಸಲಹೆ: ಇಂದು ನೀವು ಹೆಚ್ಚು ಶ್ರದ್ಧೆಯಿಂದ ಕೇಳುವ ಗುಣವನ್ನು ಬೆಳೆಸಿಕೊಳ್ಳಿ. ಇದರಿಂದ ಹೊಸ ಕಲಿಕೆಗಳು ಸಾಧ್ಯ. ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಯೋಚಿಸಿ ನಂತರವೇ ಮುನ್ನಡೆಯಿರಿ. ಮನಸ್ಸು ಆಲೋಚನೆಯೊಳಗೆ ಚಲಿಸುತ್ತಿದ್ದರೆ ನೀವು ಒಂದು ಸಮಯಕ್ಕೆ ಒಂದು ಗುರಿ ನಿಗದಿಪಡಿಸಬೇಕು. ಇತರರಿಂದ ವ್ಯತಿರಿಕ್ತವಾದ ಅಭಿಪ್ರಾಯಗಳನ್ನು ಕೇಳಿದಾಗ ತಕ್ಷಣ ಪ್ರತಿಕ್ರಿಯಿಸದೆ ವಿವೇಕದಿಂದ ಪ್ರತಿಸ್ಪಂದಿಸಬೇಕು. ಬಹುಮಹಿಮೆ ತಂತ್ರ: ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 21 ಬಾರಿ ಪಠಿಸಿ. ಹಸಿರು ಬಣ್ಣದ ಬಟ್ಟೆ ಧರಿಸಿ. ಮನಸ್ಸನ್ನು ನಿಶ್ಚಲಗೊಳಿಸಿ. ಇದು ನಿಮ್ಮ ಒಳಗಿನ ಸಮತೋಲನವನ್ನು ಸ್ಥಿರಗೊಳಿಸಲಿದೆ. ಮುಂದಿನ ರಾಶಿ ಕಟಕ. ಅವರ ದಿನ ಹೇಗಿದೆ ನೋಡೋಣ. ಈ ದಿನ ಕಟಕ ರಾಶಿಯವರಿಗೆ ಯಾವ ರೀತಿ ಇದೆ ನೋಡೋಣ. ಇಂದು ಭಾವನಾತ್ಮಕ ಸ್ಥಿರತೆ ನಿಮಗೆ ಬಹುಮುಖ್ಯವಾಗಲಿದೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಒಳಗಿನ ಭಾವನೆಗಳು ಹೆಚ್ಚು ಶಕ್ತಿಯುತವಾಗಿವೆ. ಪ್ರತಿಯೊಂದು ಸಂಗತಿಗೆ ನೀವು ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸುವ ಸಾಧ್ಯತೆ ಇದೆ. ಇದು ಕೆಲ ಸಂದರ್ಭಗಳಲ್ಲಿ ಪ್ರೇರಣೆಯಾಗಿ ಕೆಲಸ ಮಾಡಬಹುದು, ಆದರೆ ಕೆಲವೊಮ್ಮೆ ನಿಮಗೆ ಒತ್ತಡದ ಮೂಲವಾಗಬಹುದು. ಸಮಾಧಾನದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಇಂದು ಬಹುಮಹಿಮೆ ತರುವ ನಿಖರವಾದ ಮಾರ್ಗ. ನಿಮ್ಮ ಸೃಜನಶೀಲತೆ ಹೆಚ್ಚಾಗುವ ದಿನವಿದು. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಇಂದು ನಿಮ್ಮಿಂದ ಹೊರಹೊಮ್ಮುವ ಮನೋಭಾವಗಳು, ಮಕ್ಕಳ ಜೊತೆ ಸಮಯ ಕಳೆಯುವುದು ಅಥವಾ ಮನೆತನದ ಕಲ್ಯಾಣದ ಬಗ್ಗೆ ಯೋಚಿಸುವುದು ಶಾಂತಿ ತರುತ್ತದೆ. ನಿಮ್ಮ ಆತ್ಮೀಯ ಸಂಪರ್ಕಗಳು ಇಂದು ನಿಮಗೆ ನೆರವಾಗುತ್ತವೆ. ನೀವು ತೋರಿಸುವ ಕಾಳಜಿ ಮತ್ತು ಸ್ಪರ್ಶಾತ್ಮಕ ನಡವಳಿಕೆಯಿಂದ ಇತರರನ್ನು ಸುಲಭವಾಗಿ ಗೆಲ್ಲಬಹುದು. ಆದರೆ ನಿರ್ಧಾರಗಳಲ್ಲಿ ತಾತ್ವಿಕತೆ ಮತ್ತು ಸ್ಥಿತಪ್ರಜ್ಞೆ ಅಗತ್ಯವಿದೆ. ಅತಿಯಾದ ಭಾವನೆಗಳಲ್ಲಿ ತೇಲಬೇಡಿ. ಇಂದು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದರೆ ಭವಿಷ್ಯದಲ್ಲಿ ಉತ್ತಮ ಫಲ ದೊರಕಬಹುದು. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸು ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯವಿದೆ. ಹಣದ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ತುರ್ತು ಪದ್ಧತಿಯಲ್ಲಿ ತೆಗೆದುಕೊಳ್ಳಬೇಡಿ. ನಿಮ್ಮ ಕುಟುಂಬದ ಖರ್ಚುಗಳಲ್ಲಿ ಏರಿಕೆ ಕಾಣಬಹುದು. ಅದರ ಬಗ್ಗೆ ಮುಂಚಿತವಾಗಿ ಯೋಜಿಸಿ. ಹಳೆಯ ಬಾಕಿಗಳ ಪಾವತಿ ಅಥವಾ ಸಾಲ ಪಾವತಿಗೆ ದಿನ ಉತ್ತಮವಾಗಿಲ್ಲ. ಮುಂದೆ ಒಳ್ಳೆಯ ಸಮಯದ ನಿರೀಕ್ಷೆ ಇರಲಿ. ಆದರೂ
ನಿಮ್ಮ ವೈಯಕ್ತಿಕ ಉಳಿತಾಯದ ಶ್ರೇಣಿಯಲ್ಲಿ ಏನು ಬದಲಾವಣೆ ಬೇಕು ಎಂಬುದನ್ನು ಪರಿಶೀಲಿಸುವ ದಿನವಿದು. ಪ್ರೀತಿ ಮತ್ತು ಸಂಬಂಧಗಳು ಹೇಗಿದೆ ನೋಡೋಣ. ಇಂದು ನೀವು ಭಾವನೆಗಳಿಂದ ತುಂಬಿರುತ್ತೀರಿ. ಪ್ರೀತಿಯ ಸಂಬಂಧದಲ್ಲಿ ಹೆಚ್ಚು ಕಾಳಜಿ ತೋರಿಸಬಹುದು. ನಿಮ್ಮ ಸಂಗಾತಿಗೆ ನಿಮ್ಮ ಸಂವೇದನೆಗಳನ್ನು ಸಮರ್ಪಕವಾಗಿ ಹಂಚಿಕೊಳ್ಳಿ. ಈ ದಿನ ನೀವು ಹೃದಯದಿಂದ ಮಾತನಾಡಿದರೆ ಅರ್ಥಪೂರ್ಣ ಸಂಬಂಧಗಳಿಗೆ ಭಿನ್ನಹವಾಗಬಹುದು. ಒಂದು ಶಾಂತ ಆತ್ಮೀಯ ಸಂಭಾಷಣೆ ನಿಮಗೆ ಸಂಬಂಧಗಳಲ್ಲಿನ ಸ್ಪಷ್ಟತೆಯನ್ನು ತರುತ್ತದೆ. ಒಂದು ವೇಳೆ ಹಿಂದಿನ ಅಪಾಯಗಳ ಬಗ್ಗೆ ಚರ್ಚೆ ಬರುತ್ತಾದರೂ ಸಹ ತಾಳ್ಮೆಯಿಂದ ಉತ್ತರಿಸಿ. ಆರೋಗ್ಯದ ಹಂತ. ಆರೋಗ್ಯದಲ್ಲಿ ಇಂದಿನ ದಿನ ಸ್ವಲ್ಪ ನಾಜೂಕಾಗಿರಬಹುದು. ಜೀರ್ಣಕ್ರಿಯೆ, ಮನೋಭಾರ ಅಥವಾ ಅನಿದ್ರೆ ನಿಮ್ಮ ಸ್ಥಿತಿಗೆ ಪರಿಣಾಮ ಬೀರಬಹುದು. ಹಗುರ ಆಹಾರ, ಹೆಚ್ಚು ನಿದ್ರೆ ಮತ್ತು ಧ್ಯಾನದಿಂದ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಸಮತೋಲನ ತರುತ್ತದೆ. ಬಾಹ್ಯ ಚಟುವಟಿಕೆಯಿಂದಾಗಿ ದೈಹಿಕ ಶಕ್ತಿಯಲ್ಲಿ ಇಳಿಕೆಯಾಗಬಹುದು. ವಿಶ್ರಾಂತಿಗೆ ಪ್ರಾಧಾನ್ಯ ನೀಡಿ. ವೈಯಕ್ತಿಕ ಆರೈಕೆ ಮತ್ತು ಆರೋಗ್ಯದ ಮೇಲಿನ ಕಾಳಜಿ ಇಂದಿನ ದಿನದ ಮಹತ್ವಪೂರ್ಣ ಅಂಶ. ವಿಶೇಷ ಸಲಹೆ. ಇಂದು ನಿಮ್ಮ ಹೃದಯದ ಮಾತು ಕೇಳಿ, ಆದರೆ ತೀರ್ಮಾನಗಳಿಲ್ಲದೆ ಬಿಡಬೇಡಿ. ನೀವು ನಿಮ್ಮ ಭಾವನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಅದು ಯಶಸ್ಸಿಗೆ ದಾರಿ ತೋರಿಸಬಹುದು. ಮಕ್ಕಳ ಅಥವಾ ಹಿರಿಯರ ಮಾತುಗಳಲ್ಲಿ ನಿಮಗೆ ಒಳನೋಟ ದೊರಕಬಹುದು. ಗಮನದಿಂದ ಕೇಳಿ. ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಹೃದಯ ಮತ್ತು ಬುದ್ಧಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಬಹುಮಹಿಮೆ ತಂತ್ರ. ಓಂ ಶ್ರೀ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 18 ಬಾರಿ ಪಠಿಸಿ. ನೀಲಿ ಬಣ್ಣದ ವಸ್ತ್ರ ಧರಿಸಿ ಮತ್ತು ಚಂದ್ರನ ಅಭಿಮಾನದಿಂದ ಮನಸ್ಸಿಗೆ ಶಾಂತಿ ಬರುವಂತೆ ಪ್ರಾರ್ಥಿಸಿ. ಇದು ನಿಮ್ಮ ಭಾವನಾತ್ಮಕ ಸ್ಥಿತಿಗೆ ಶುದ್ಧತೆ ತರುತ್ತದೆ. ಮುಂದಿನ ರಾಶಿ ಸಿಂಹ. ಅವರ ದಿನ ಹೇಗಿದೆ ನೋಡೋಣ. ಇಂದು ನೀವು ಎದುರಿಸಬಹುದಾದ ಜವಾಬ್ದಾರಿಗಳು ಮತ್ತು ಅವಕಾಶಗಳು. ಇಂದು ಸಿಂಹರಾಶಿಯವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದಾದ ದಿನ. ನೀವು ತೆರೆದ ಮನಸ್ಸಿನಿಂದ ಕಾರ್ಯನಿರ್ವಹಿಸಿದರೆ ಎಲ್ಲೆಡೆ ಯಶಸ್ಸು ನಿಮ್ಮದಾಗಲಿದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹಾಗೂ ಆತ್ಮವಿಶ್ವಾಸ ಸ್ಪಷ್ಟವಾಗಿ ಮೂಡಿಬರಲಿದೆ. ಹೊಸ ಯೋಜನೆಗಳು ಪ್ರಾರಂಭವಾಗಲು ಇದು ಉತ್ತಮ ಸಮಯವಾಗಿದ್ದು ಇತರರ ಗಮನವನ್ನು ಸೆಳೆಯಬಹುದು. ಆದರೆ ಇಗೋಚಿ ಶಬ್ದಗಳ ವಿರುದ್ಧ ಜಾಗೃತರಾಗಬೇಕು. ಕೃತಜ್ಞತೆಯು ನಿಮ್ಮ ಶಕ್ತಿಯ ಮೂಲ. ನಿಮ್ಮ ಸ್ವಭಾವದಿಂದ ಹೊರಹೊಮ್ಮುವ ಪ್ರಭಾವಗಳು. ಇಂದು ನೀವು ಬೇರೆಯವರ ಮೇಲೆ ಪ್ರಭಾವ ಬೀರುವ ಶಕ್ತಿಯೊಂದಿಗೆ ಬೆಳಗುವಿರಿ. ನಿಮ್ಮ ಮಾತುಗಳು ಹೆಚ್ಚು ತೂಕವಿರುವಂತಿರುವುದರಿಂದ ಶಾಂತವಾಗಿ ಮತ್ತು ಸಮರ್ಥವಾಗಿ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಅಹಂಕಾರ ಅಥವಾ ಆತ್ಮತೃಪ್ತಿಯಿಂದ ದೂರವಿರಿ. ಸಹಕಾರದ ಮನೋಭಾವ ಬೆಳೆಸಿದರೆ ನಿಮ್ಮ ಸುತ್ತಲೂ ಸದೃಢ ಸಂಬಂಧಗಳ ಮೊಳೆಯುತ್ತದೆ. ಸಿಂಹರ ಈ ಗಂಭೀರ ವ್ಯಕ್ತಿತ್ವ ಇಂದಿನ ದಿನದಲ್ಲಿ ಹೆಚ್ಚು ಪರಿಣಾಮ ಬೀರುತ್ತದೆ. ಆರ್ಥಿಕ ಸ್ಥಿತಿಯ ಬೆಳವಣಿಗೆ ನೋಡೋಣ. ಹಣಕಾಸಿನಲ್ಲಿ ಕೆಲವು ಉತ್ಸಾಹದ ಸುದ್ದಿಗಳು ನಿಮ್ಮನ್ನು ನಿರೀಕ್ಷಿಸುತ್ತಿವೆ. ಹೊಸ ಲಾಭದ ಅವಕಾಶಗಳು ಬರುವ ಸಂಭವವಿದೆ, ಆದರೆ ಅವುಗಳ ಪ್ರಾಮಾಣಿಕತೆಯನ್ನು ಪರೀಕ್ಷಿಸಿ ನಂತರ ಮುಂದಾಗಿರಿ. ಹುಡುಕಾಟದಲ್ಲಿ ತೋರಿದ ಪರಿಶ್ರಮ ಈಗ ಸ್ಲೋಲಿ ಫಲ ನೀಡುತ್ತದೆ. ಹೆಚ್ಚು ಖರ್ಚಿನ ಪ್ರಲೋಭನ ತಪ್ಪಿಸಿ. ಬಜೆಟ್ಗೆ ಅನುಗುಣವಾಗಿ ಯೋಜನೆ ರೂಪಿಸಿರಿ. ಹಣದ ಬಗ್ಗೆ ಪ್ರಾಮಾಣಿಕ ಅಂದಾಜು ಇಂದು ನಿಮಗೆ ಸುಧಾರಣೆ ತರಬಲ್ಲದು. ಪ್ರೀತಿ ಮತ್ತು ವೈಯಕ್ತಿಕ ಸಂಬಂಧಗಳ ಕುರಿತು. ಪ್ರೀತಿಯ ಸಂಬಂಧಗಳಲ್ಲಿ ನೀವು ಹೆಚ್ಚು ಪ್ರಭಾವ ಬೀರುವವರಾಗಿರಬಹುದು. ನಿಮ್ಮ ಆಸಕ್ತಿಯ ವ್ಯಕ್ತಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸರಿಯಾದ ಸಮಯ. ವೈವಾಹಿಕ ಜೀವನದಲ್ಲೂ ಸಂವಾದ ಮತ್ತು ಶ್ರದ್ಧೆಯ ಮೂಲಕ ಸುಧಾರಣೆ ಸಾಧ್ಯ. ಇಂದು ನೀವು ತೋರಿಸುವ ಆತ್ಮೀಯತೆಯಿಂದ ನಿಮ್ಮ ಸಂಬಂಧಗಳು ಬಲವಾಗುತ್ತವೆ. ಒಂದು ಮಾತು, ನೀವು ಸತ್ಯವಾಗಿರುವಷ್ಟು ಸಂಬಂಧಗಳು ಸುಂದರವಾಗುತ್ತವೆ. ಆರೋಗ್ಯದ ಕಡೆ ಗಮನಹರಿಸೋಣ. ಆರೋಗ್ಯದಲ್ಲಿ ಸಹಜ ಸ್ಥಿತಿ ಇದ್ದರೂ ನಿಮಗೆ ಶಾರೀರಿಕ ಶ್ರಮ ಹೆಚ್ಚು ಆಗಬಹುದು. ಕೈಗೆಟಕದ ಆಹಾರ, ನಿದ್ರೆ ಮತ್ತು ಸರಳ ವ್ಯಾಯಾಮದಿಂದ ದೈಹಿಕ ಶಕ್ತಿ ಸರಿಹೋಗುತ್ತದೆ. ಮೂಢನತೆಯ ಮನಸ್ಸು ಅಥವಾ ಒತ್ತಡದ ಭಾವನೆಯಿಂದ ದೂರವಿರಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ನಡೆದುಕೊಂಡರೆ ಇಂದಿನ ದಿನದ ಪ್ರತಿಫಲ ಉತ್ತಮವಾಗಿರುತ್ತದೆ. ವಿಶೇಷ ಸಲಹೆ. ನೀವು ಏನೇ ಸಾಧನೆ ಮಾಡಲಿ ನಮನದಿಂದ ಆಚರಿಸಿ. ನೀವು ಇಂದು ತೋರಿಸಿದ ಪ್ರಾಮಾಣಿಕತೆ, ಶಿಸ್ತಿನ ಮೆಲುಕು ಮತ್ತು ಶ್ರದ್ಧೆಯು ನಿಮ್ಮ ಭವಿಷ್ಯವನ್ನು ರೂಪಿಸಬಲ್ಲದು. ಇತರರ ಸಲಹೆಗಳಿಗೂ ಮೌಲ್ಯ ನೀಡಿ. ಬೆರಳ ತೂಗು ಹೋಗುವಷ್ಟರ ಮಟ್ಟಿಗೆ ಸ್ವತಂತ್ರ ಚಿಂತನೆ ಮಾಡಿ. ಬಹುಮಹಿಮೆ ತಂತ್ರ. ಓಂ ಸೂರ್ಯಾಯ ನಮಃ ಮಂತ್ರವನ್ನು 12 ಬಾರಿ ಜಪಿಸಿ. ಕಿತ್ತಳೆ ಬಣ್ಣದ ವಸ್ತ್ರ ಧರಿಸಿ ಮತ್ತು ಬೆಳಿಗ್ಗೆ ಸೂರ್ಯನ ಅನುಗ್ರಹವನ್ನು ಪ್ರಾರ್ಥಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಉಜ್ವಲಗೊಳಿಸುತ್ತದೆ. ಮುಂದಿನ ರಾಶಿ ಕನ್ಯಾ. ಅವರ ದಿನ ಹೇಗಿದೆ ನೋಡೋಣ. ಇಂದು ನಿಮ್ಮ ಕಾರ್ಯಕ್ಷಮತೆ ಮತ್ತು ಅನುಭವಗಳಿಗೆ ಬೆಳಕು ಬೀಳುವ ದಿನ. ಇಂದಿನ ದಿನದ ವೈಶಿಷ್ಟ್ಯವೆಂದರೆ ನಿಮ್ಮ ಪ್ರಾಮಾಣಿಕ ಶ್ರಮ ಮತ್ತು ಕಾರ್ಯನಿಷ್ಠೆಗೆ ಗೌರವ ಸಿಗುವುದು. ಸಾಮಾನ್ಯವಾಗಿ ಶಾಂತ ಸ್ವಭಾವದ ಕನ್ಯಾ ರಾಶಿಯವರು ಇಂದು ತಮ್ಮ ವಿಸ್ತೃತ ಗಮನ ಹಾಗೂ ಪರಿಶೀಲನೆಯ ಶಕ್ತಿಯಿಂದ ಪ್ರಭಾವ ಬೀರುತ್ತಾರೆ.
ಕೂಡಲೇ ಬದಲಾವಣೆಗೆ ಹೋಗದೆ ಯೋಚಿಸಿ ಸುದೀರ್ಘವಾಗಿ ತೋಚಿದ ಬಳಿಕ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ಟುಡೇ ಎಕ್ಸ್ಟ್ರಾ ಪಾಯಿಂಟ್ಸ್ ತರುತ್ತವೆ. ನಿಮ್ಮ ಚುರುಕುತನ ಮತ್ತು ತಂತ್ರಜ್ಞಾನದ ಅರಿವಿನಿಂದ ಕಾರ್ಯಕ್ಷೇತ್ರದಲ್ಲಿ ವಿಶಿಷ್ಟ ಸ್ಥಾನ ಪಡೆಯಬಹುದು. ನಿಮ್ಮ ನಿಖರತೆ ಹಾಗೂ ಆಳವಿಲ್ಲದ ಶ್ರಮದ ಪ್ರಭಾವ. ಇಂದು ನೀವು ಏನೇನು ಕೈಹಿಡಿದರೂ ಸಂಪೂರ್ಣ ಶ್ರದ್ಧೆಯಿಂದ ಮುನ್ನಡೆಸುವ ಸ್ವಭಾವವು ಯಶಸ್ಸಿಗೆ ಕಾರಣವಾಗಲಿದೆ. ಬೇರೆಯವರು ಗಮನಿಸದ ಸಣ್ಣ ವಿಷಯಗಳಲ್ಲೂ ನೀವು ನಿಖರತೆ ತೋರಿಸುತ್ತೀರಿ. ಇಂತಹ ಗುಣಗಳು ನಿಮ್ಮನ್ನು ತಂಡದೊಂದಿಗಿನ ಕಾರ್ಯದಲ್ಲಿ ಅನಿವಾರ್ಯ ವ್ಯಕ್ತಿಯಾಗಿ ಮಾಡುತ್ತವೆ. ಆದರೆ ಅತಿಯಾದ ಸಂಪೂರ್ಣತೆಯು ಒತ್ತಡವನ್ನು ಉಂಟುಮಾಡಬಹುದು. ಸಹಜವಾಗಿ ನಡೆದುಕೊಳ್ಳಿ. ಆರ್ಥಿಕ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಹಣಕಾಸು ವಿಷಯಗಳಲ್ಲಿ ಸ್ಥಿರತೆ ಇರಬಹುದು, ಆದರೆ ಅಲ್ಪಮಟ್ಟಿನ ಖರ್ಚು ನಿರೀಕ್ಷೆಯಲ್ಲಿರುತ್ತದೆ. ಹೆಚ್ಚು ಲಾಭದ ಹಾದಿಯಲ್ಲಿ ನಡೆಯುವ ನಿರ್ಧಾರಗಳನ್ನು ತಾಳ್ಮೆಯಿಂದ ಪರಿಗಣಿಸಿ. ನಿಮ್ಮ ಉಳಿವಿನ ಯೋಗಕ್ಷೇಮವನ್ನು ಉನ್ನತ ಮಟ್ಟಕ್ಕೆ ತಲುಪಿಸಲು ಹೊಸದಾಗಿ ಹೂಡಿಕೆಗೆ ಯೋಚಿಸಬಹುದು. ಆದಾಗ್ಯೂ ಇತರರ ಸಲಹೆಗಳನ್ನು ಪರಿಶೀಲಿಸಿ ನಂತರವೇ ಮುಂದಾಗುವುದು ಉತ್ತಮ. ಪ್ರೀತಿ ಹಾಗೂ ವೈಯಕ್ತಿಕ ಸಂಬಂಧಗಳ ತಾಳಮೇಳ. ಪ್ರೀತಿ ಸಂಬಂಧಗಳು ಇಂದು ನಿರೀಕ್ಷಿತವಾಗಿ ಸಾಗುತ್ತವೆ, ಆದರೆ ನೀವು ಹೆಚ್ಚು ವ್ಯಕ್ತಿಗಳೊಂದಿಗೆ ಹೃತ್ಪೂರ್ವಕವಾಗಿ ಸಂಪರ್ಕ ಸಾಧಿಸಬೇಕಾಗುತ್ತದೆ. ನಿಮ್ಮ ಪ್ರೀತಿಯ ವ್ಯಕ್ತಿಗೆ ತೋರಿಸುವ ಸಂಯಮ, ಆತ್ಮೀಯತೆ ನಿಮಗೆ ಹೆಚ್ಚು ಹತ್ತಿರ ತರುತ್ತದೆ. ಇಂದಿನ ದಿನದ ಸಂವಾದವು ಹೊಸ ಆಯಾಮ ತರುತ್ತದೆ, ಆದರೆ ನಿಖರ ಮಾತು ಮತ್ತು ನಿಜವಾದ ಭಾವನೆಗಳು ಮುಖ್ಯ. ಸಂತೋಷವನ್ನು ಹಂಚಿಕೊಂಡಾಗ ನೈಜತೆಯ ಶಕ್ತಿಯು ಹೆಚ್ಚು ಬೆಳಗುತ್ತದೆ. ಆರೋಗ್ಯದ ಕುರಿತು ಜಾಗೃತಿ ಇರಲಿ. ನಿಮ್ಮ ಆರೋಗ್ಯ ಸ್ಥಿತಿ ಸರಿಸುಮಾರು ಸ್ಥಿತಿಯಲ್ಲಿದ್ದರೂ ಮೈಶಕ್ತಿಯಲ್ಲಿ ಸ್ವಲ್ಪ ಕುಗ್ಗುವ ಅನುಭವ ಉಂಟಾಗಬಹುದು. ದೈನಂದಿನ ದಿನಚರ್ಯೆಯಲ್ಲಿ ಸಮತೋಲನವಿಲ್ಲದ ಆಹಾರ ಅಥವಾ ನಿದ್ರೆ ನಿಮ್ಮ ಸ್ಥಿತಿಗೆ ತೊಂದರೆ ತರುವ ಸಾಧ್ಯತೆಯಿದೆ. ನಿಮ್ಮ ಇಚ್ಛಾಶಕ್ತಿಯನ್ನು ಮತ್ತು ಮನಸ್ಸಿನ ಶುದ್ಧತೆಯನ್ನು ಉನ್ನತ ಮಟ್ಟದಲ್ಲಿ ಇಡುವ ಪ್ರಯತ್ನ ಮಾಡಿ. ಯೋಗ ಅಥವಾ ದೈಹಿಕ ಚಟುವಟಿಕೆಗಳಿಂದ ನಿಮ್ಮ ದೇಹಕ್ಕೂ ಮನಸ್ಸಿಗೂ ಸಮಾಧಾನ ದೊರೆಯುತ್ತದೆ. ವಿಶೇಷ ಸಲಹೆ: ನಿಮ್ಮೊಳಗಿನ ಶ್ರಮ, ಶಿಸ್ತು ಮತ್ತು ಸಂಯಮ ಈ 3 ಗುಣಗಳನ್ನು ಇಂದು ಬಿಟ್ಟು ಬಿಡಬೇಡಿ. ಇನ್ನುಳಿದವರು ನಿಮ್ಮ ಶ್ರದ್ಧೆಯನ್ನು ಗಮನಿಸುವ ದಿನವಿದು. ಒಬ್ಬೊಬ್ಬರ ಬದಲಾವಣೆಗೆ ಸಮಯ ಕೊಡಿ, ಆದರೆ ನಿಮ್ಮ ನೈಜತೆಗೆ ಯಾವತ್ತೂ ದ್ರೋಹ ಮಾಡಬೇಡಿ. ಬಹುಮಹಿಮೆ ತಂತ್ರ: ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿ. ಹಸಿರು ಬಣ್ಣದ ಬಟ್ಟೆ ಧರಿಸಿ. ಬೆಳಿಗ್ಗೆ ನೈಸರ್ಗಿಕ ತಾಜಾತನವನ್ನು ಅನುಭವಿಸಿ. ಇದು ನಿಮ್ಮ ವಿವೇಕ ಬುದ್ಧಿಗೆ ಬೆಳಕು ನೀಡುತ್ತದೆ. ಮುಂದಿನ ರಾಶಿ ತುಲಾ. ಅವರ ದಿನ ಹೇಗಿದೆ ನೋಡೋಣ. ಇಂದು ನಿಮ್ಮ ತಾಕತ್ತು, ಸಮತೋಲನ ಮತ್ತು ಸಾಮಾಜಿಕ ಜಾಣ್ಮೆ. ತುಲಾ ರಾಶಿಯವರು ಸಾಮರಸ್ಯ ಮತ್ತು ಶಾಂತಿಯ ನಿರ್ವಾಹಕರಾಗಿ ಗುರುತಿಸಲ್ಪಡುವವರು. ಇಂದಿನ ದಿನದಲ್ಲಿ ಈ ಗುಣಗಳು ಹೆಚ್ಚು ಅಗತ್ಯವಿರುವ ಸಂದರ್ಭಗಳು ಎದುರಾಗುತ್ತವೆ. ನಿಮ್ಮ ಸುತ್ತಲಿನ ಅಸಮತೋಲನಗಳನ್ನು ಸರಿಪಡಿಸಲು ನಿಮ್ಮ ಮಾತಿನ ಮೃದುವು ಮತ್ತು ತಾಳ್ಮೆ ಮುಖ್ಯ ಪಾತ್ರ ವಹಿಸುತ್ತದೆ. ಸಾಮಾಜಿಕವಾಗಿ ನೀವು ಹೆಚ್ಚು ತೊಡಗಿಸಿಕೊಳ್ಳುವ ಸಾಧ್ಯತೆಯಿದೆ. ನಿಮ್ಮ ಅಭಿಪ್ರಾಯಗಳು ಇತರರ ಮೇಲೆ ಪ್ರಭಾವ ಬೀರುತ್ತವೆ. ನೀತಿನಿಷ್ಠತೆ ಮತ್ತು ಸಮತೋಲನದ ಪರೀಕ್ಷೆಯ ದಿನ. ನೀವು ನಾನಾ ಅಭಿಪ್ರಾಯಗಳ ನಡುವೆ ಅಲೆಯುವಾಗ ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳುವುದು ಕಠಿಣವಾಗಬಹುದು. ಆದರೂ ನಿಮ್ಮ ಅಂತರಾತ್ಮದ ಧ್ವನಿಗೆ ಸ್ಪಷ್ಟವಾಗಿ ಸ್ಪಂದಿಸಿದರೆ ಎಲ್ಲವೂ ಸರಿಯಾಗಬಹುದು. ಇಂದು ನಿಮ್ಮ ನಿರ್ಧಾರಗಳು ಇತರರ ಜೀವನಕ್ಕೂ ಪ್ರಭಾವ ಬೀರುವ ಸಂಭವವಿದೆ. ಜವಾಬ್ದಾರಿ ತುಂಬಿದ ನಡವಳಿಕೆ ಇರಲಿ. ಸಂತುಷ್ಟಿಗೆ ತಲುಪಲು ನಿಮ್ಮ ಒಳಗಿನ ಆಂತರಿಕ ತೂಕವನ್ನು ಸಮತೋಲನಗೊಳಿಸಿ. ಆರ್ಥಿಕ ಪರಿಸ್ಥಿತಿ ಹೇಗಿದೆ ನೋಡೋಣ. ನಿಮ್ಮ ಹಣಕಾಸು ಪರಿಸ್ಥಿತಿಯಲ್ಲಿ ಇಳಿಜಾರಿನಿಂದ ಉದಯದ ಹಾದಿ ಗೋಚರವಾಗುತ್ತಿದೆ. ಹೊಸ ಯೋಜನೆಗಳಿಗೆ ಅಥವಾ ವ್ಯವಹಾರ ಚಟುವಟಿಕೆಗಳಿಗೆ ಅವಕಾಶಗಳು ತೆರೆದಿರುತ್ತವೆ, ಆದರೆ ಸ್ಪಷ್ಟತೆ ಇರಲಿ. ಇಂದು ನಿಮ್ಮ ಖರ್ಚು ಮತ್ತು ಆದಾಯದ ನಡುವೆ ಸಮತೋಲನ ಉಳಿಸಿಕೊಂಡರೆ ಹೆಚ್ಚಿನ ಲಾಭ ಸಾಧ್ಯ. ಆದಾಯಕ್ಕೆ ಬೇರೊಂದು ಮಾರ್ಗ ಅನಾವರಣವಾಗಬಹುದು, ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಯತೆಯ ಮಹತ್ವ. ಇಂದು ಸಂಬಂಧಗಳ ವಿಷಯದಲ್ಲಿ ಮಾತುಗಳ ಮೃದುತ್ವ ಮತ್ತು ಶ್ರವಣ ಶಕ್ತಿಯ ಪ್ರಾಮುಖ್ಯತೆ ಹೆಚ್ಚು. ನೀವು ಅಥವಾ ನಿಮ್ಮ ಸಂಗಾತಿಯ ನಡುವೆ ಕೆಲವು ಅಸಮಂಜಸ್ಸು ಉಂಟಾಗಬಹುದು, ಆದರೆ ಸಮಾಲೋಚನೆಯಿಂದ ಆ ಸಮಸ್ಯೆ ಪರಿಹಾರವಾಗಬಹುದು. ಒಟ್ಟಾಗಿ ಕಳೆದ ಸಮಯವು ಭರವಸೆಯ ಹೆಜ್ಜೆ ಇಡಲು ನೆರವಾಗುತ್ತದೆ. ಸ್ನೇಹಿತರೊಂದಿಗೆ ಅರ್ಥಪೂರ್ಣ ಸಂವಾದಗಳು ನಿಮಗೆ ಒಳಿತಾಗಬಹುದು. ಆರೋಗ್ಯದ ಹಾದಿ ಹೇಗಿದೆ ನೋಡೋಣ. ಆರೋಗ್ಯದಲ್ಲಿ ಇಂದು ತಾತ್ಕಾಲಿಕ ದೌರ್ಬಲ್ಯ ಮತ್ತು ಒತ್ತಡದ ಲಕ್ಷಣಗಳಿರಬಹುದು, ಆದರೆ ಸಣ್ಣ ಯೋಗಾಭ್ಯಾಸ ಮತ್ತು ಸಮತೋಲಿತ ಆಹಾರದಿಂದ ನೀವು ದಿನದ ಪ್ರವಾಹವನ್ನು ನಿಭಾಯಿಸಬಹುದು. ಮಾನಸಿಕ ಶಾಂತಿ ಇಲ್ಲದಿದ್ದರೆ ಅದು ದೈಹಿಕ ತೊಂದರೆಗೂ ಕಾರಣವಾಗಬಹುದು. ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಇದನ್ನು ತಡೆಗಟ್ಟಬಹುದು. ಚಿಕ್ಕ ವ್ಯಾಯಾಮವನ್ನಾದರೂ ದೈನಂದಿನ ಅಭ್ಯಾಸದಲ್ಲಿ ಸೇರಿಸಿ. ವಿಶೇಷ ಸಲಹೆ: ಯಾವಾಗಲೂ ಎಲ್ಲರ ಮನಸ್ಸಿಗೆ ತಕ್ಕಂತೆ ನಡೆಯಲು ಯತ್ನಿಸುವ ಬದಲು ಸ್ವಂತ ನೆಪದಿಂದ ಸ್ಪಷ್ಟ ನಿಲುವು ತೆಗೆದುಕೊಳ್ಳಿ. ಸಂತುಷ್ಟಿ ಮತ್ತು ಶಾಂತಿ ಒಂದೇ ನಾಣ್ಯದ 2 ಮುಖಗಳು.
ಎರಡರ ಸಮತೋಲನವೇ ನಿಮ್ಮ ದಾರಿ ಬೆಳಗಿಸುವ ದೀಪ. ಹೃದಯದ ಶಾಂತಿಗೆ ಪ್ರಾಮುಖ್ಯತೆ ಕೊಡಿ. ಬಹುಮಹಿಮೆ ತಂತ್ರ. ಓಂ ಶ್ರೀ ರಾಮಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿ. ನೀಲಿ ಬಣ್ಣದ ಬಟ್ಟೆ ಧರಿಸಿ. ಇದು ಸಮತೋಲನ ಹಾಗೂ ಶ್ರದ್ಧೆಗೆ ಶಕ್ತಿ ನೀಡುತ್ತದೆ. ನೀವು ಇಂದು ಶಾಂತ ಮನಸ್ಸಿನಿಂದ ಮುನ್ನಡೆದರೆ ಯಶಸ್ಸು ಖಚಿತ. ಮುಂದಿನ ರಾಶಿ ವೃಶ್ಚಿಕ. ಅವರ ದಿನ ಹೇಗಿದೆ ನೋಡೋಣ. ಇಂದು ನಿಮ್ಮ ಆತ್ಮಸ್ಥೈರ್ಯ ಮತ್ತು ಭಾವನಾತ್ಮಕ ತಾಳಮೇಳದ ಪರೀಕ್ಷೆ. ಈ ದಿನದಲ್ಲಿ ನೀವು ನಿಮ್ಮೊಳಗಿನ ಶಕ್ತಿ ಮತ್ತು ಭಾವನೆಗಳ ನಡುವೆ ತೂಕದಾಟ ಮಾಡುವ ಸಾಧ್ಯತೆ ಇದೆ. ಚಂದ್ರನ ಪ್ರಭಾವದಿಂದಾಗಿ ಭಾವನೆಗಳು ಹೆಚ್ಚು ತೀವ್ರವಾಗುತ್ತವೆ. ನೀವು ಕೆಲವು ಸಂದರ್ಭಗಳಲ್ಲಿ ಅತಿಸ್ಪಂದಿಸಬಹುದಾಗಿದೆ. ಆದರೆ ಈ ಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿ ಇದೆ. ಬದುಕಿನ ಗಂಭೀರ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸುವ ಸಮಯವಿದು. ಲಘುವಾಗಿ ತಾಳಲು ಯತ್ನಿಸಬೇಡಿ. ಇಂದು ಆತ್ಮಪರಿಶೀಲನೆ ಹಾಗೂ ಶ್ರದ್ಧಾಧೈರ್ಯದ ಸಹಾಯದಿಂದ ಶಕ್ತಿಶಾಲಿಯಾಗಿ ಮೂಡಿಬರಬಹುದು. ಆಂತರಿಕ ಪರ್ವತಗಳನ್ನು ಹತ್ತುವ ದಿನ. ನಿಮ್ಮೊಳಗಿನ ಉತ್ಸಾಹವು ಇತ್ತೀಚೆಗೆ ದಿಕ್ಕು ತೊಟ್ಟಂತೆ ಕಾಣಬಹುದು, ಆದರೆ ಇಂದು ಅದಕ್ಕೆ ಸ್ಪಷ್ಟ ದಾರಿ ದೊರೆಯುವ ಸಾಧ್ಯತೆ ಇದೆ. ಆತ್ಮವಿಶ್ವಾಸದಿಂದ ಮಾಡಿದ ನಿರ್ಧಾರಗಳು ನಿಮಗೆ ಹೊಸ ಬಾಗಿಲುಗಳನ್ನು ತೆರೆಯುತ್ತವೆ. ಪರಿಶ್ರಮದಿಂದಾಗಿ ಸಾಧನೆ ಸಾಧ್ಯವಾದರೂ ಅಹಂಕಾರದ ಗೆರೆ ದಾಟಬೇಡಿ. ಇತರರ ಅಭಿಪ್ರಾಯಗಳನ್ನು ಆಲಿಸುವ ಶಕ್ತಿಯು ಮುಖ್ಯ, ಏಕೆಂದರೆ ಸಹಕಾರದಿಂದ ಉತ್ಥಾನ ಸಾಧ್ಯ. ಹಣಕಾಸು ಸ್ಥಿತಿಯಲ್ಲಿ ಏನು ಬದಲಾವಣೆಗಳು. ಇಂದು ಹಣಕಾಸು ವಿಷಯದಲ್ಲಿ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಹುಡುಕುತ್ತಿರುವ ಅವಕಾಶಗಳು ಸಿಗಬಹುದು, ಆದರೆ ಅದನ್ನು ಪರಿಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಮುಖ್ಯ. ಹೂಡಿಕೆ ಅಥವಾ ಸಾಲ ತೀರ್ಮಾನಗಳಿರುವವರು ಉತ್ತಮವಾಗಿ ಪರೀಕ್ಷಿಸಿ ಮುಂದೆ ಸಾಗಬೇಕು. ಹಳೆಯ ಸಾಲ ತೀರಿಸುವ ಯೋಗವಿದೆ, ಆದ್ದರಿಂದ ಹಣಕಾಸಿನಲ್ಲಿ ನಿರ್ಧಾರಗಳ ವೈಖರಿಯಲ್ಲಿ ದೃಢತೆ ಇರಲಿ. ಪ್ರೀತಿಯ ಸಂಬಂಧಗಳಲ್ಲಿ ಭಾವನಾತ್ಮಕ ಸಮಾಧಾನವೇ ಮುಖ್ಯ. ಇಂದು ನಿಮ್ಮ ಸಂಗಾತಿಯೊಂದಿಗೆ ನೀವು ಹೆಚ್ಚು ಆಳವಾದ ಮಾತುಕತೆ ನಡೆಸಬಹುದು. ತೀವ್ರ ಭಾವನೆಗಳ ಬದಲು ಶ್ರದ್ಧೆಯ ಮಾತುಗಳು ಸಂಬಂಧವನ್ನು ಗಾಢಗೊಳಿಸಬಹುದು. ಯಾರಾದರೂ ನಿಮ್ಮ ಹತ್ತಿರ ವ್ಯಕ್ತಿಯೊಂದಿಗೆ ಅತೀತ ಭಾವನೆಗಳು ಉದಯಿಸಬಹುದು, ಆದರೂ ತಾಳ್ಮೆ ಅಗತ್ಯ. ಬೇರೆ ಯಾರಿಗಾದರೂ ನಿಮ್ಮ ಮನಸ್ಸು ಹಂಚಿಕೊಳ್ಳುವುದು ನೈಜ ಸಮಾಧಾನ ನೀಡಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಇಂದು ದೈಹಿಕವಾಗಿ ತಲೆನೋವು, ಒತ್ತಡದಿಂದ ತೊಂದರೆ ಉಂಟಾಗಬಹುದು. ಆಹಾರ ಕ್ರಮ ಸರಿಯಾದಷ್ಟೇ ಮನಸ್ಸಿನ ನಿಶ್ಚಲತೆಯೂ ಮುಖ್ಯ. ಯಾವುದೇ ದೈಹಿಕ ಅಸೌಖ್ಯ ಕಂಡುಬಂದರೆ ತಕ್ಷಣ ಚಿಕಿತ್ಸೆ ತೆಗೆದುಕೊಳ್ಳಿ, ವಿಳಂಬದಿಂದ ತೊಂದರೆ ಹೆಚ್ಚಾಗಬಹುದು. ಜಾಗೃತಿ ಮತ್ತು ಆರೈಕೆ ಇಬ್ಬರೂ ಅಗತ್ಯ. ವಿಶೇಷ ಸಲಹೆ. ನೀವು ಶಕ್ತಿ ಮತ್ತು ಶ್ರದ್ಧೆಯ ಮಿಶ್ರಣದಿಂದ ಯಾವ ಸಂಕಷ್ಟವನ್ನೂ ಮುರಿಯಬಹುದು, ಆದರೆ ಭಾವನಾತ್ಮಕ ಅಸ್ಥಿರತೆಯು ನಿಮ್ಮ ನಿರ್ಧಾರಗಳನ್ನು ದುರ್ಬಲಗೊಳಿಸಬಾರದು. ಪ್ರತಿ ಸಂಕಷ್ಟವೂ ಒಂದು ಪಾಠ, ಅದನ್ನು ಗೆಲ್ಲುವುದು ನಿಮ್ಮ ಧೈರ್ಯದ ಮೇಲೆ ನಿಂತಿರುತ್ತದೆ. ಬಹುಮಹಿಮೆ ತಂತ್ರ. ಓಂ ಕ್ರೀಂ ಕಾಳಿಕಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಕಪ್ಪು ಬಣ್ಣದ ವಸ್ತ್ರ ಧರಿಸಿ. ಧ್ಯಾನದಿಂದ ದಿವ್ಯಶಕ್ತಿಗೆ ಶರಣಾಗೊಳ್ಳಿ. ಇದು ನಿಮ್ಮೊಳಗಿನ ಶಕ್ತಿಯ ಬಾಗಿಲು ತೆರೆಯುವ ಸಾಮರ್ಥ್ಯ ನೀಡುತ್ತದೆ. ಮುಂದಿನ ರಾಶಿ ಧನು. ಅವರ ದಿನ ಹೇಗಿದೆ ನೋಡೋಣ. ಇಂದು ನಿಮ್ಮ ದೃಷ್ಟಿಕೋನ ಮತ್ತು ಜೀವನದ ಗುರಿಗಳ ಬಗ್ಗೆ ಪಠ್ಯವಿದೆ. ಈ ದಿನ ನಿಮಗೆ ನಿಮ್ಮ ಗುರಿಗಳತ್ತ ಸ್ಪಷ್ಟ ದೃಷ್ಟಿ ಬೆಳೆಯುತ್ತದೆ. ಚಿಂತನಶೀಲತೆ ಹೆಚ್ಚು ಇರುವ ಕಾರಣ ನೀವು ನಿಮ್ಮ ಮುಂದಿನ ಹಂತದ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಆದರೆ ಬೇಗನೆ ನಿರ್ಧಾರ ಕೈಗೊಳ್ಳದೆ ಸಮಯ ತೆಗೆದುಕೊಂಡು ಆಲೋಚಿಸುವುದು ಉತ್ತಮ. ಯಾವುದೇ ಹೊಸ ಯೋಜನೆ ಅಥವಾ ಯೋಜನೆಯ ಪುನರ್ ಪರಿಗಣನೆಗೆ ಇದು ಶ್ರೇಷ್ಠ ಸಮಯ. ದೈನಂದಿನ ಚಟುವಟಿಕೆಗಳಲ್ಲಿ ವಿಶ್ವಾಸ ಮತ್ತು ಉತ್ಸಾಹ. ನೀವು ಇಂದು ಯಾವುದೇ ಕೆಲಸವನ್ನು ಕೈಹಿಡಿದರೂ ಅದರಲ್ಲಿರುವ ಉತ್ಸಾಹ ಪ್ರೇರಣೆಯಾಗಿ ಕಾರ್ಯನಿರ್ವಹಿಸಬಹುದು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಮುನ್ನಡೆಯ ಯೋಗವಿದೆ, ಆದರೆ ಚುಟುಕು ಫಲಗಳ ಆಕೆ ಪಿತ್ತ ಹಾಕಬೇಡಿ. ಹೆಚ್ಚು ಕಷ್ಟ ಮಾಡಿದ ಮೇಲೆ ಮಾತ್ರ ಫಲ ಸಿಗುವುದು, ಆದರೆ ಅದು ನೆಮ್ಮದಿ ತರುವಂತಹದ್ದು. ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸದ ಹೊರೆಯನ್ನು ಹಂಚಿಕೊಳ್ಳಿ. ಆರ್ಥಿಕ ಬದಲಾವಣೆಗಳ ದಿನವೇ. ಇಂದು ಹಣಕಾಸಿನ ವಿಷಯದಲ್ಲಿ ನೀವು ಹೊಸ ಅವಕಾಶಗಳತ್ತ ದೃಷ್ಟಿಸಬಹುದು. ಹುಡುಕುತ್ತಿರುವ ಅವಕಾಶವೊಂದು ನಿಮಗೆ ಹೊಸ ಆಯಾಮವನ್ನು ನೀಡಬಹುದು, ಆದರೆ ವಿಶ್ಲೇಷಣೆಯಿಲ್ಲದೆ ನಿರ್ಧಾರ ಕೈಗೊಳ್ಳಬೇಡಿ. ಬಂಡವಾಳ ಹೂಡಿಕೆಗೆ ಇದು ಸೂಕ್ತ ದಿನವಲ್ಲ, ಆದರೆ ಸಂಚಯಕ್ಕಾಗಿ ಉತ್ತಮ ಸಮಯ. ಹಳೆಯ ಸಾಲ ಅಥವಾ ಲಾಭದ ಬಗ್ಗೆ ಯಾವುದೇ ನಿರ್ಧಾರವನ್ನು ಇಂದಿಗೂ ಮುಂದೆ ಹಾಕಿ. ಪ್ರೀತಿಯ ವಿಚಾರದಲ್ಲಿ ಸ್ಪಷ್ಟತೆ ಬೆಳೆಸುವ ಸಮಯ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕಾದ ದಿನವಿದು. ಸಂಬಂಧಗಳಲ್ಲಿ ಇದ್ದ ಅಸ್ಪಷ್ಟತೆ ಈ ದಿನ ತೀರಬಹುದು, ಆದರೆ ನೈಜತೆ ಇರಲಿ. ಯಾರಾದರೂ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು, ಆದರೆ ಶುದ್ಧ ಮನಸ್ಸಿನಿಂದ ಅವರೊಡನೆ ಸಂಪರ್ಕ ಬೆಳೆಸಿರಿ. ಜೋಡಿಯೊಂದಿಗೆ ಸಮಯ ಕಳೆಯುವ ಮೂಲಕ ಹೊಸದಾಗಿ ಸಂಬಂಧ ಬಲಪಡಿಸಬಹುದು. ಆರೋಗ್ಯದ ಹಂತ ಹೇಗಿದೆ ನೋಡೋಣ. ಇಂದು ಸಣ್ಣ ಸಣ್ಣ ದೈಹಿಕ ಅಸ್ವಸ್ಥತೆಗಳು ತೊಂದರೆ ನೀಡಬಹುದು, ಮುಖ್ಯವಾಗಿ ನಿದ್ರೆ ಕೊರತೆ, ಹೊಟ್ಟೆ ಸಮಸ್ಯೆ.
ಆಹಾರ ವಿಧಾನ ಸರಿಯಾಗಿ ಪಾಲಿಸಿ ಮತ್ತು ವಿಶ್ರಾಂತಿಗೆ ಆದ್ಯತೆ ನೀಡಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ ದೇಹದ ತಾಪಮಾನ ಸಮತೋಲನವಾಗಿಡಿ. ಆರೋಗ್ಯ ಸಂಭ್ರಮವೇ ಜೀವನದ ಶಕ್ತಿ, ಆದ್ದರಿಂದ ಎಚ್ಚರಿಕೆ ಅತ್ಯಗತ್ಯ. ವಿಶೇಷ ಸಲಹೆ: ನೀವು ಇಂದು ಪಾಠ ಪಡೆಯುವ ದಿನ. ಆಲೋಚನೆಗಳು ಮತ್ತು ನಿಮ್ಮ ಅನುಭವಗಳು ಒಟ್ಟಾಗಿ ನವೀನ ದಾರಿಯನ್ನು ಸೂಚಿಸಬಹುದು. ವಿವೇಕದಿಂದ ನಿರ್ಧಾರ ಮಾಡಿ, ಏಕೆಂದರೆ ನಿಮ್ಮ ಮುಂದಿನ ಹಂತ ಇದರಿಂದಲೇ ರೂಪುಗೊಳ್ಳುತ್ತದೆ. ಬಹುಮಹಿಮೆ ತಂತ್ರ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಣ್ಣದ ಬಟ್ಟೆ ಧರಿಸಿ ಗುರುಗ್ರಹದ ಶಕ್ತಿಗೆ ಶರಣಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸಿ. ಇದು ನಿಮ್ಮ ಒಳಜ್ಞಾನ ಮತ್ತು ಧೈರ್ಯವನ್ನು ಹೆಚ್ಚಿಸಬಹುದು. ಮುಂದಿನ ರಾಶಿ ಮಕರ. ಅವರ ದಿನ ಹೇಗಿದೆ ನೋಡೋಣ. ಮಕರ ರಾಶಿ. ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ದೊರಕುವ ದಿನ. ಈ ದಿನ ನಿಮಗೆ ಪೂರಕವಾದ ಪರಿಣಾಮಗಳನ್ನು ನೀಡಬಹುದು. ವಿಶೇಷವಾಗಿ ಕಳೆದ ಕೆಲವು ದಿನಗಳಿಂದ ಮಾಡಿದ ಶ್ರಮಕ್ಕೆ ಚಂದ್ರನ ಪವರ್ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ಪಷ್ಟವಾಗಿ ತೋರಿಬರುವ ಸಾಧ್ಯತೆ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಇಂದು ದಿಟ್ಟವಾಗಿದ್ದು ಸೂಕ್ತ ಪ್ರೇರಣೆಯಿಂದ ಕೂಡಿವೆ. ಒಮ್ಮೆ ಯೋಜನೆಯನ್ನಿಟ್ಟರೆ ಅದನ್ನು ತಲುಪುವವರೆಗೂ ನಿರಂತರ ಪ್ರಯತ್ನವೇ ನಿಮ್ಮ ಶಕ್ತಿ. ವೃತ್ತಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಏನು ನಿರೀಕ್ಷಿಸಬಹುದು? ಉದ್ಯೋಗದಲ್ಲಿರುವವರು ಹಿರಿಯರಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಮಯ ನಿರ್ವಹಣೆಯ ನೈಪುಣ್ಯದಿಂದ ಕಾರ್ಯಕ್ಷಮತೆಯೂ ಹೆಚ್ಚಾಗಲಿದೆ. ವ್ಯವಹಾರದವರಿಗೆ ಹೊಸ ಒಪ್ಪಂದ ಅಥವಾ ಒಳ್ಳೆಯ ಗ್ರಾಹಕರ ಸಂಪರ್ಕ ದೊರೆಯಬಹುದು. ಆದರೆ ಯಾವುದೇ ದೊಡ್ಡ ಯೋಜನೆ ಆರಂಭಿಸುವ ಮುನ್ನ ಎಲ್ಲ ಆಂಗಲ್ಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಹಣಕಾಸು ಸಂಬಂಧಿತ ಬೆಳವಣಿಗೆಗಳು. ಇಂದು ಖರ್ಚು ಹೆಚ್ಚು ಆಗುವ ಸಾಧ್ಯತೆ ಇದೆ, ಮುಖ್ಯವಾಗಿ ಮನೆಯ ಅಥವಾ ಕುಟುಂಬದ ಅಗತ್ಯಗಳಿಗೆ. ಹೆಚ್ಚುವರಿ ಆದಾಯದ ಮೂಲಗಳ ಬಗ್ಗೆ ಯೋಚಿಸಿ, ಆದರೆ ಅತಿಯಾದ ನಂಬಿಕೆ ಇಟ್ಟು ಹೂಡಿಕೆ ಮಾಡಬೇಡಿ. ಹಳೆಯ ಸಾಲಗಳ ತೀರಿಸುವ ಸಾಧ್ಯತೆ ಇದೆ, ಇದು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಬಹುದು. ಇಂದು ಹಣದ ಲೆಕ್ಕಾಚಾರದಲ್ಲಿ ನಿಖರತೆ ಅಗತ್ಯ, ತಪ್ಪು ಲೆಕ್ಕ ಇಡಬಾರದು. ಸಂಬಂಧಗಳ ತಾಳ್ಮೆಯ ಪರೀಕ್ಷೆ. ಪ್ರೀತಿಯ ಸಂಬಂಧದಲ್ಲಿ ಕೊಂಚ ಗೊಂದಲ ಅಥವಾ ಭಾವನಾತ್ಮಕ ತಳಮಳ ಉಂಟಾಗಬಹುದು. ತಿಳಿವಳಿಕೆ ಮತ್ತು ಸದುದ್ದೇಶದಿಂದ ನಡೆದರೆ ಎಲ್ಲವೂ ಸುಧಾರಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮಾತನಾಡುವ ವೇಳೆ ಸೂಕ್ಷ್ಮವಾಗಿ ವಿಚಾರಿಸಬೇಕು. ಮೌನದಿಂದ ಹೆಚ್ಚು ಅರ್ಥವಾಗಬಹುದು. ಎಲ್ಲವನ್ನೂ ಪದಗಳಲ್ಲಿ ಹೇಳಬೇಕೆಂಬ ಅಗತ್ಯವಿಲ್ಲ. ಆರೋಗ್ಯದ ಕುರಿತು ಎಚ್ಚರಿಕೆ ಬೇಕಾದ ದಿನ. ಹಳೆಯ ಆರೋಗ್ಯ ಸಮಸ್ಯೆಗಳ ಪುನರಾವರ್ತಿಯ ಸಾಧ್ಯತೆ ಇದೆ. ವಿಶ್ರಾಂತಿ ಮತ್ತು ನಿಯಮಿತ ಆಹಾರ ಅಗತ್ಯ. ತಲೆನೋವು, ಜೀರ್ಣಕ್ರಿಯೆಯ ಸಮಸ್ಯೆಗಳು ಇತ್ತೀಚೆಗೆ ಉಂಟಾಗಿದ್ದರೆ ವೈದ್ಯರ ಸಲಹೆ ತಪ್ಪದೆ ಪಡೆಯಿರಿ. ಮನಸ್ಸಿಗೆ ಆಲೋಚನೆಗಳಿಂದ ಬಿಡುವು ನೀಡಿ. ಅಲ್ಪ ಸಮಯದ ಧ್ಯಾನ ಉಪಯುಕ್ತ. ಬಿಸಿಲು ಅಥವಾ ಮಳೆ, ಇವು ಎರಡರಲ್ಲೂ ಹೆಚ್ಚು ತೊಡಗದಿರಿ. ವಿಶೇಷ ಸಲಹೆ: ಸಾಧನೆಗೆ ಶ್ರದ್ಧೆ ಮತ್ತು ಶಾಂತಿಯೇ ಕೀಲಿಕೈ. ಇಂದು ನೀವು ಹೆಚ್ಚು ಅಂತರ್ನಿಹಿತ ಶಕ್ತಿಯನ್ನು ಬಳಸಿ ಬೆಳವಣಿಗೆಗೆ ಪಥ ಕಲ್ಪಿಸಬಹುದು. ಅದರ ಜೊತೆಗೆ ಇತರರ ಅಭಿಪ್ರಾಯವನ್ನು ಗೌರವಿಸಿ. ಇದರಿಂದ ಉತ್ತಮ ಸಂಬಂಧಗಳ ನಿರ್ಮಾಣ ಸಾಧ್ಯ. ಬಹುಮಹಿಮೆ ತಂತ್ರ ಓಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿವಾರದ ಶಕ್ತಿಗೆ ಶರಣಾಗಿರಿ. ನೀಲಿ ಬಣ್ಣದ ಬಟ್ಟೆ ಧರಿಸಿ ಶನಿದೇವರಿಗೆ ತಿಲದ ದೀಪವನ್ನಿಟ್ಟುಕೊಳ್ಳಿ. ಇದು ನಿಮ್ಮ ಶ್ರಮಕ್ಕೆ ಶ್ರೇಷ್ಠ ಫಲ ನೀಡುತ್ತದೆ. ಮುಂದಿನ ರಾಶಿ ಕುಂಭ. ಅವರ ದಿನ ಹೇಗಿದೆ ನೋಡೋಣ. ಕುಂಭರಾಶಿ. ಇಂದು ನಿಮ್ಮ ಕಲ್ಪನೆ ಮತ್ತು ಹೊಸ ಯೋಚನೆಗಳಿಗೆ ಉತ್ತಮ ವೇದಿಕೆ. ಈ ದಿನ ನಿಮಗೆ ಹೊಸ ಯೋಚನೆಗಳು, ವಿನೂತನ ದೃಷ್ಟಿಕೋನಗಳು ಉದಯಿಸುತ್ತವೆ. ಮನಸ್ಸು ಸ್ಪಷ್ಟವಾಗಿರುವುದರಿಂದ ನಿಮಗೆ ನಿಮ್ಮ ಕನಸುಗಳನ್ನು ಪೂರೈಸುವ ದಿಕ್ಕಿನಲ್ಲಿ ಹೆಜ್ಜೆ ಇಡಲು ಅನುಕೂಲವಾಗಬಹುದು. ಆದರೆ ಕಲ್ಪನೆ ಮಾತ್ರವಲ್ಲ, ಅದರ ಅನುಷ್ಠಾನದಲ್ಲಿಯೂ ಶಿಸ್ತಿನ ಅಗತ್ಯವಿದೆ. ನೀವು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯಲ್ಲಿ ನಂಬಿಕೆಯ ಶಕ್ತಿಯು ಪ್ರಮುಖವಾಗಲಿದೆ. ವೃತ್ತಿ ಕ್ಷೇತ್ರದಲ್ಲಿ ಬದಲಾಗುವ ಪ್ರವೃತ್ತಿಗಳು. ಈ ದಿನ ಉದ್ಯೋಗದಲ್ಲಿ ಸಣ್ಣ ಬದಲಾವಣೆಗಳ ಶುರುವಾಗಬಹುದು. ಹೊಸ ಹೊಣೆಗಾರಿಕೆ ಅಥವಾ ಪ್ರಾಜೆಕ್ಟ್ ಹಂಚಿಕೆ ಸಾಧ್ಯ. ಕಳೆದ ಕೆಲ ದಿನಗಳಿಂದ ಜಾರಿಗೆ ತರಲಾದ ಪ್ಲಾನ್ಗಳು ಇಂದು ಸ್ಪಷ್ಟವಾಗಿ ಕೆಲಸ ಮಾಡುತ್ತವೆ. ವ್ಯವಸ್ಥಿತ ತಂತ್ರಜ್ಞಾನ ಉಪಯೋಗದಿಂದ ನಿಮ್ಮ ಕಾರ್ಯಕ್ಷಮತೆ ಮೆರೆದೀತು. ವ್ಯವಹಾರದಲ್ಲಿ ಸಹ ಸಂಯೋಜನೆಯ ಮಹತ್ವ ಹೆಚ್ಚಾಗುವುದು. ಪಾಲುದಾರರೊಂದಿಗೆ ಸಮನ್ವಯ ಅಗತ್ಯ. ಆರ್ಥಿಕ ಸ್ಥಿತಿಯಲ್ಲಿ ಯಥಾಸ್ಥಿತಿ, ಆದರೆ ಎಚ್ಚರಿಕೆಯ ಕಾಲ. ಹಣಕಾಸಿನಲ್ಲಿ ಯಾವುದೇ ಆಕಸ್ಮಿಕ ಲಾಭದ ನಿರೀಕ್ಷೆ ಇರಬಾರದು, ಆದರೆ ಖರ್ಚು ನಿಯಂತ್ರಣದಲ್ಲಿ ಇಡುವುದೇ ಮುಖ್ಯ. ಹುಡುಕುತ್ತಿರುವ ಹೊಸ ಹಣದ ಮೂಲಗಳು ಇನ್ನೂ ಸ್ಪಷ್ಟವಾಗಿಲ್ಲ, ಸ್ವಲ್ಪ ಕಾಯುವುದು ಸೂಕ್ತ. ವಿತರಣಾ ವ್ಯವಹಾರ ಅಥವಾ ಆನ್ಲೈನ್ ಮೂಲಕ ಆದಾಯ ಹುಡುಕುತ್ತಿರುವವರು ಸಣ್ಣ ಯಶಸ್ಸು ಕಾಣಬಹುದು. ಹಳೆಯ ಸಾಲಗಳು ಅಥವಾ ಬಾಕಿ ಪಾವತಿಗೆ ಇಂದು ಉತ್ತಮ ಸಮಯವಲ್ಲ, ಮುಂದಕ್ಕೆ ಹಾಕಿ. ಸಂಬಂಧಗಳಲ್ಲಿ ಸಂವಹನ ಮತ್ತು ಭರವಸೆ ಮುಖ್ಯ.
ಪ್ರೀತಿಯ ವಿಷಯದಲ್ಲಿ ನೀವು ಸ್ಪಷ್ಟವಾಗಿರಬೇಕು, ಭಾವನೆಗಳನ್ನು ಸರಿಯಾಗಿ ಹಂಚಿಕೊಳ್ಳಿ. ಸಂಬಂಧಗಳಲ್ಲಿ ಈಚೆಗೆ ಹುಟ್ಟಿದ ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವ ಯೋಗವಿದೆ. ನಿಮ್ಮ ಜೋಡಿಯೊಂದಿಗೆ ಹೆಚ್ಚು ಸಮಯ ಕಳೆಯುವ ಯತ್ನ ಮಾಡಿ, ಇದು ಸಂಬಂಧ ಬಲಪಡಿಸುತ್ತದೆ. ಅನುಮಾನ ಮತ್ತು ತಾತ್ಸಾರದಿಂದ ದೂರವಿರಿ. ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಹೆಚ್ಚು ಪರಿಣಾಮಕಾರಿ. ಆರೋಗ್ಯದ ದೃಷ್ಟಿಯಿಂದ ಶಾಂತ ಸಮಯವಾಯಿತು. ಇಂದು ಆರೋಗ್ಯದಲ್ಲಿ ತೊಂದರೆಗಿಂತಲೂ ಸಮತೋಲನದ ಸ್ಥಿತಿ ಇದೆ. ಆದರೂ ಆಹಾರ ಮತ್ತು ನಿದ್ರೆಯಲ್ಲಿ ನಿರಂತರತೆ ಇರಲಿ, ಏಕೆಂದರೆ ಅದರಿಂದ ದೀರ್ಘಕಾಲದ ಲಾಭ. ಮಾನಸಿಕ ದಟ್ಟತೆ ಕಂಡುಬಂದರೆ ಸ್ನೇಹಿತರೊಡನೆ ಮಾತನಾಡಿ ಅಥವಾ ಪ್ರಕೃತಿಯಲ್ಲಿ ಕಾಲ ಕಳೆಯಿರಿ. ಹೃದಯ ಅಥವಾ ರಕ್ತದೊತ್ತಡ ಸಂಬಂಧಿತ ಸಮಸ್ಯೆಗಳಿದ್ದರೆ ನಿಯಮಿತ ತಪಾಸಣೆ ಮಾಡಿಸಿಕೊಳ್ಳಿ. ವಿಶೇಷ ಸಲಹೆ: ನೀವು ಹೊಸದಾಗಿ ಕಲಿಯುವ ಶಕ್ತಿ ಹೊಂದಿರುವ ಈ ದಿನದಲ್ಲಿ ಸಮಯವನ್ನು ಪಳಗಿಸಿ. ಪ್ರತಿದಿನವೂ ಸ್ವಲ್ಪ ಬೆಳವಣಿಗೆ ಸಾಧಿಸಲು ಯತ್ನಿಸಿದರೆ ಅದರಿಂದ ದೀರ್ಘ ಪ್ರಯೋಜನ ಸಿಗುತ್ತದೆ. ಇತರರ ಸಲಹೆ ಕೇಳಿ, ಆದರೆ ನಿಮ್ಮ ಹೃದಯವನ್ನು ಕೇಳುವುದು ಮರೆಯಬೇಡಿ. ಬಹುಮಹಿಮೆ ತಂತ್ರ ಓಂ ವಾಯುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಳದಿ ಅಥವಾ ನೀಲಿ ಬಣ್ಣದ ವಸ್ತ್ರ ಧರಿಸಿ, ದೀಪ ಬೆಳಗಿಸಿ ಮನಃಶಾಂತಿಗೆ ಪ್ರಾರ್ಥಿಸಿ. ವಾಯುತತ್ವದ ಶಕ್ತಿಯು ನಿಮ್ಮ ಚಿಂತನಶೀಲತೆಗೆ ಪೂರಕವಾಗಲಿದೆ. ಮುಂದಿನ ರಾಶಿ ಮೀನ. ಅವರ ದಿನ ಹೇಗಿದೆ ನೋಡೋಣ. ಮೀನರಾಶಿ. ಇಂದು ನಿಮ್ಮ ಆಂತರಿಕ ಶಕ್ತಿ ಮತ್ತು ಸಹಾನುಭೂತಿ ಬೆಳಗುವ ದಿನ. ಈ ದಿನದಲ್ಲಿ ನೀವು ಅಸಾಧಾರಣ ಭಾವನಾತ್ಮಕ ತೀಕ್ಷ್ಣತೆ ಹೊಂದಿರುತ್ತೀರಿ. ಇದು ನಿಮ್ಮನ್ನು ಇತರರಿಗೆ ಆಪ್ಯಾಯಮಾನವಾಗಿ ಮಾಡುತ್ತದೆ ಹಾಗೂ ಅವರ ಅನುಭವಗಳಿಗೆ ಸ್ಪಂದಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಆದರೆ ಈ ಭಾವನೆಗಳ ನಡುವೆಯೂ ನಿಮ್ಮ ಸ್ವಾಭಾವಿಕ ಗುರಿಯ ಮೇಲೆ ದೃಷ್ಟಿಯಿರಲಿ. ಹೃದಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಶಕ್ತಿಯುತವಾಗುತ್ತವೆ. ವೃತ್ತಿ ಜೀವನದಲ್ಲಿ ಸಹೋದ್ಯೋಗಿಗಳ ಬೆಂಬಲ. ಈ ದಿನದ ಪ್ರಗತಿಯಲ್ಲಿ ನಿಮ್ಮ ತಂಡ ಅಥವಾ ಸಹೋದ್ಯೋಗಿಗಳ ಪಾತ್ರ ಪ್ರಮುಖವಾಗಿದೆ. ನಿಮ್ಮ ಸೃಜನಾತ್ಮಕತೆ ಮತ್ತು ಹೊಸ ವಿಚಾರಗಳಿಗೆ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ಆದರೆ ನಿರ್ಧಾರ ಮಾಡುವ ಮೊದಲು ಎಲ್ಲಾ ವಿವರಗಳನ್ನು ಪರಿಶೀಲಿಸಿ. ವ್ಯವಹಾರ ಅಥವಾ ಸೃಜನಶೀಲ ಕೆಲಸಗಳಲ್ಲಿ ಬೃಹತ್ ಯೋಜನೆಗೆ ಟುಡೇ ಗ್ರೌಂಡ್ ವರ್ಕ್ ಹಾಕಬಹುದು. ಹಣಕಾಸು ಪರಿಸ್ಥಿತಿ ಎಂದರೆ ಧೈರ್ಯ ಹಾಗೂ ನಿಯಂತ್ರಣ. ನೀವು ಹಣಕಾಸಿನಲ್ಲಿ ಬದಲಾವಣೆಯ ಯೋಗವನ್ನು ಕಾಣಬಹುದು, ಆದರೆ ಅದು ತುಂಬಾ ಎಚ್ಚರಿಕೆಯಿಂದ ಇರುವುದನ್ನು ಒತ್ತಿ ಹೇಳುತ್ತದೆ. ಅಪೂರ್ಣ ಗುತ್ತಿಗೆಗಳು ಅಥವಾ ಹಳೆಯ ಹಣಕಾಸು ವಿಚಾರಗಳತ್ತ ಹೆಚ್ಚು ಗಮನ ಹರಿಸಬೇಕಾಗಬಹುದು. ಹಣ ಹೂಡಿಕೆಯಲ್ಲಿ ಇಳಿಯುವ ಮೊದಲು ವಿಶ್ವಾಸಾರ್ಹ ಮಾಹಿತಿ ಸಿಗುತ್ತಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಖರ್ಚಿನಲ್ಲಿ ನಿಯಂತ್ರಣ ಇಟ್ಟರೆ ಮಾತ್ರ ಮುಂದಿನ ತಿಂಗಳುಗಳ ಶಾಂತಿಯುತತೆ ಸಾಧ್ಯ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಭಾವನೆಗಳ ಹಂಚಿಕೆ ಮುಖ್ಯ. ನೀವು ನಿಮ್ಮ ಜೋಡಿಯೊಂದಿಗೆ ಹೆಚ್ಚಿನ ಆತ್ಮೀಯತೆ ಕಾಣಬಹುದು. ಮನೆ ಮಂದಿಯವರೊಂದಿಗೆ ಬಾಂಧವ್ಯ ಬಲವಾಗಲಿದೆ. ಅವರು ನಿಮ್ಮ ಉಪಸ್ಥಿತಿಯನ್ನು ಮೆಚ್ಚಿಕೊಳ್ಳುತ್ತಾರೆ. ಹಳೆಯ ಸ್ನೇಹಿತರ ಸಂಪರ್ಕ ಪುನಃಸ್ಥಾಪನೆಯ ಸಾಧ್ಯತೆಗಳು ಇವೆ. ಪ್ರೀತಿಯ ವಿಚಾರದಲ್ಲಿ ಪ್ರಾಮಾಣಿಕ ಸಂಭಾಷಣೆ ಎಲ್ಲಾ ಗೊಂದಲಗಳನ್ನು ಪರಿಹರಿಸಬಲ್ಲದು. ಆರೋಗ್ಯದ ಬಗ್ಗೆ ಇಂದು ನೀವು ಹೆಚ್ಚು ಗಮನ ಹರಿಸಬೇಕು. ದೈನಂದಿನ ಚಟುವಟಿಕೆಗಳಲ್ಲಿ ಜ್ವರ, ಶೀತ ಅಥವಾ ಸುಸ್ತು ಭಾವನೆ ಕಾಣಬಹುದು. ಬದಲಿ ಆಹಾರ ಹಾಗೂ ವಿಶ್ರಾಂತಿ ಅಗತ್ಯ. ನೀವು ನಿಮ್ಮ ಆತ್ಮಶಕ್ತಿ ಕಳೆದುಕೊಳ್ಳಬಾರದು. ಧ್ಯಾನ, ಯೋಗ ಅಥವಾ ಪ್ರವಾಸದ ಮೂಲಕ ಪುನಶ್ಚೇತನ ಪಡೆಯಿರಿ. ನಿದ್ರೆಯ ಕೊರತೆ ಇದ್ದರೆ ದಿನದ ಇತರೆ ವಿಷಯಗಳಿಗೂ ದುಷ್ಪರಿಣಾಮ ಆಗಬಹುದು. ಹಲಸಿನ ಹಣ್ಣು ಅಥವಾ ಎಲೆಕೋಸು ಪಲ್ಯ ದೇಹಕ್ಕೆ ತಂಪು ತರಬಹುದು. ವಿಶೇಷ ಸಲಹೆ: ಈ ದಿನ ನೀವು ನಿಮ್ಮ ಮನಸ್ಸು ಮತ್ತು ಆತ್ಮದ ಶ್ರವಣಕ್ಕೆ ಹೆಚ್ಚು ಮುಕ್ತವಾಗಿರಬೇಕು. ಆತ್ಮ ಮೌಲ್ಯಗಳನ್ನು ಪ್ರಬಲಗೊಳಿಸಿ. ನೀವು ಯಾರಿಗೆ ಬೇಕಾದರೂ ಬೆಳಕು ತರಬಲ್ಲಿರಿ. ಅಲ್ಪ ಸ್ವಲ್ಪ ತ್ಯಾಗದಿಂದ ದೊಡ್ಡ ಸಮಾಧಾನ ಲಭಿಸಬಹುದು. ಬಹುಮಹಿಮೆ ತಂತ್ರ ಓಂ ದತ್ತಾತ್ರೇಯಾಯ ನಮಃ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿ. ಬಿಳಿ ಬಣ್ಣದ ಬಟ್ಟೆ ಧರಿಸಿ. ತಾಜಾ ಹೂವಿನ ಪೂಜೆ ಮಾಡಿ. ನೀರಿನ ಸಮೀಪ ಧ್ಯಾನ ಮಾಡುವುದರಿಂದ ಶಕ್ತಿಯ ಶುದ್ಧೀಕರಣವಾಗುತ್ತದೆ. ಇವತ್ತಿನ ಎಲ್ಲ 12 ರಾಶಿಗಳ ಭವಿಷ್ಯ ಹೇಗಿತ್ತು? ನಿಮಗೆ ಇಷ್ಟವಾಯಿತಾ? ಇಂತಹ ಇನ್ನಷ್ಟು ದಿನ ಭವಿಷ್ಯಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ಲಿ ನಿಮ್ಮ ಅಭಿಪ್ರಾಯ ಬರೆದು ತಿಳಿಸಿ. ಮತ್ತೆ ನಾಳೆ ಹೊಸ ದಿನದ ಹೊಸ ಭವಿಷ್ಯದೊಂದಿಗೆ ಭೇಟಿಯಾಗೋಣ.